ಇವತ್ತು ಬೆಳಗ್ಗೆ ನನ್ನ ಒಂದು ಸಂದೇಶಕ್ಕೆ ಒಂದು ಶಿರೋನಾಮ ಏನೆಂದರೆ, ನಿಮ್ಮ ಬರಗಾಲ ಶಾಶ್ವತವಾಗಿ ಇರೋದಿಲ್ಲ. ನಿಮ್ಮ ಬರಗಾಲ ಶಾಶ್ವತವಾಗಿ ಇರೋದಿಲ್ಲ. ಬರಗಾಲದಿಂದ ಸುಗ್ಗಿಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಬರಗಾಲದಿಂದ ಸುಗ್ಗಿಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಪ್ರತಿ ಔಷಧ ಅದು ಇದು ತಗೊಂಡಾಗ ಔಷಧ ಇದರಲ್ಲಿ ಒಂದು ತಾರೀಖು ಹಾಕಿರ್ತಾರೆ, ಮುಕ್ತಾಯದ ತಾರೀಕು. ಈ ತಾರೀಕು ಒಳಗೆ ನೀವು ಅದನ್ನು ಉಪಯೋಗಿಸಿರಿ, ಅದಾದ ಮೇಲೆ ಅದು ಮುಕ್ತಾಯ ಆಗಿಬಿಡ್ತತೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಿಮ್ಮ ಬರಗಾಲಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಸವಾಲುಗಳಿಗೆ, ನಿಮ್ಮ ತೊಂದರೆಗಳಿಗೆ ಒಂದು ಮುಕ್ತಾಯದ ತಾರೀಕಿದೆ. ಮುಕ್ತಾಯ ತಾರೀಕು ಮುಗಿದ ಮೇಲೆ ಆ ವಸ್ತುಗಳನ್ನು ನಾವು ಉಪಯೋಗಿಸುವುದಿಲ್ಲ, ಅದನ್ನು ಬಿಸಾಕ್ಬಿಡ್ತೇವೆ. ಯೇಸು ನಾಮದಲ್ಲಿ ನೀವು ಯಾವ ಸಮಸ್ಯೆಯನ್ನು ಇವತ್ತು ಹಾದೋಗ್ತಾ ಇದ್ದೀರೋ ಅದಕ್ಕೆ ಒಂದು ಮುಕ್ತಾಯ ತಾರೀಕಿದೆ. ಅದಕ್ಕೊಂದು ಮುಕ್ತಾಯದ ತಾರೀಕಿದೆ. ಹಲ್ಲೆಲೂಯಾ. ಸರಿ, ಸುಗ್ಗಿಗೆ ದೇವರು ಹೇಗೆ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಇದೇ ಸಂದೇಶವನ್ನು, ಇದೇ ಭಾಗವನ್ನು ಬೇರೆ ರೀತಿಯಲ್ಲಿ ಅಂಶದಲ್ಲಿ HRGಯಲ್ಲಿ ಇದ್ದಾಗ ನಾನು ಸಾರಿದೆ. ಬಟ್ ಎಷ್ಟು ಜನರಿಗೆ ಅದು ನೆನಪಾಯಿತೋ ನನಗೆ ಗೊತ್ತಿಲ್ಲ. ಹೋದ ವಾರ ಏನು ಕೇಳಿದ್ರು ಕೂಡ ಕೆಲವರು ಅದನ್ನು ಮರ್ತು ಬಿಡ್ತಾ ಇದ್ದೀರಿ. ಸರಿ, ಪ್ರಾರಂಭದಲ್ಲಿ ರೂತಳ ಗ್ರಂಥ ಮೊದಲನೇ ಅಧ್ಯಾಯ, ರೂತ್ ಮೊದಲನೇ ಅಧ್ಯಾಯ 18ರಿಂದ 22 ವಚನಗಳು. ರೂತ 1:18ರಿಂದ 19. ಆಕೆಯು ತನ್ನ ಜೊತೆಯಲ್ಲಿ ಬರುವುದಕ್ಕೆ ದೃಢ ಮಾಡಿಕೊಂಡಿದ್ದಾಳೆಂದು ನವೋಮಿ ತಿಳಿದು ಸುಮ್ಮನಾದಳು. ಹಾಗೆಯೇ ಪ್ರಯಾಣ ಮಾಡಿಕೊಂಡು ಅವರಿಬ್ಬರು ಬೆತ್ಲೆಹೇಮಿಗೆ ಬಂದು ಊರೊಳಗೆ ಹೋದಾಗ ಎಲ್ಲ ಗದ್ದಲವಾಯಿತು. ಸ್ತ್ರೀಯರು ಈಕೆಯು ನವೋಮಿ ಅಲ್ಲವೋ ಎಂದು ಮಾತಾಡಲು ತೊಡಗಿದರು. ಆಕೆಯು ಅವರಿಗೆ, ನನ್ನನ್ನು ನವೋಮಿ ಎಂದು ಕರೆಯಬೇಡ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದುದರಿಂದ ಮಾರಾ ಎಂದು ಕರೆಯಿರಿ ಎಂದಳು. ಭಾಗ್ಯವಂತಳಾಗಿ ಹೋದೆನು, ಯೆಹೋವನು ನನ್ನನ್ನು ಗತಿಹೀನನನ್ನಾಗಿ ಬರಮಾಡಿದನು. ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ, ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ. ಇದರಿಂದ ನೀವು ನನ್ನನ್ನು ನವೋಮಿ ಎಂದು ಕರೆಯುವುದು ಹೇಗೆ ಅಂದಳು. ಹೀಗೆ ನವೋಮಿಯು ಮೋವಾಬ್ಯಳು ತನ್ನ ಸೊಸೆಯಾದಂಥ ರೂತಳೊಡನೆ ಬೆತ್ಲೆಹೇಮ್ಗೆ ಬಂದಳು. ಆಗ ಜವಗೋದಿಯ ಸುಗ್ಗಿ ಪ್ರಾರಂಭವಾಗಿತ್ತು. ಗಮನ ಕೊಟ್ಟು ನನ್ನ ಕಡೆ ನೋಡ್ರಿ. ಈ ಒಂದು ಅಂಶದಿಂದ ಕರ್ತನು ನಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ. ಕಥೆಯ ರೂಪದಲ್ಲಿ ನಾವಿದನ್ನು ನೋಡಿಕೊಂಡು ದೇವರು ನಮ್ಮ ಹತ್ರ ಏನು ಮಾತಾಡಬೇಕೆಂದು ಬಯಸ್ತಾನೋ ಅದನ್ನು ನಾವು ನೋಡಿಕೊಳ್ಳೋಣ. ಇದು ಪ್ರಾರಂಭವಾಗಿದೆ. ಬಟ್ ಈ ಕತೆಗೆ ಪ್ರಾರಂಭ, ಪ್ರತಿಯೊಂದು ಇದಕ್ಕೂ ಒಂದು ಪ್ರಾರಂಭವಿರುತ್ತದೆ. ಯಾಕೆ ಆ ರೀತಿ ಹೇಳ್ತಾ ಇದ್ದಾಳೆ ಆಕೆ ಎಂಬುದಾಗಿ. ಆಕೆಯ ಬಾಯಿಂದ ಕಠಿಣವಾದಂಥ ಮಾತುಗಳೆಲ್ಲ ಬರ್ತಾ ಇದೆ. ಯಾಕೆ ಆ ರೀತಿ ಆಕೆ ಹೇಳ್ತಿದ್ದಾಳೆ ಎಂಬುದಾಗಿ ನಾವು ನೋಡಿಕೊಳ್ಳೋದಕ್ಕಿಂತ ಮುಂಚೆ ಈ ಕಥೆಯನ್ನು ನಿಮಗೆ ನಾನು ಪರಿಚಯ ಮಾಡಿಕೊಡಲು ಬಯಸ್ತೇನೆ. ಇದೇ ರೂತ್ ಮೊದಲನೇ ಅಧ್ಯಾಯ ಮೊದಲ 5 ವಚನಗಳನ್ನು ಓದಿಕೊಂಡು ನಾವು ಮುಂದಕ್ಕೆ ಸಾಗೋಣ. ರೂತ್ 1ನೇ ಅಧ್ಯಾಯ. ಬರ್ಕೊಳ್ತಾ ಇದ್ದವರು ಬರ್ಕೊಳ್ರಿ, ಮಿಕ್ಕಿದವರು ನನ್ನ ಮಾತನ್ನು ಕೇಳ್ರಿ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದಿದ್ದರಿಂದ ಯಹೂದ್ಯ ಪ್ರಾಂತದ ಬೆತ್ಲೆಹೇಮಿನ ಒಬ್ಬನು ತನ್ನ ಹೆಂಡತಿ 2 ಕುಮಾರರನ್ನು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಆ ಮನುಷ್ಯನಿಗೆ ಎಲಿಮೆಲೆಕೆನೆಂದು ಅವನು, ಹೆಂಡತಿಗೆ ನವೋಮಿ ಎಂದು, ಇಬ್ಬರು ಮಕ್ಕಳಿಗೆ ಮಹಲೋನ್, ಕಿಲಿಯೋನ್ ಎಂದು ಹೆಸರು. ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲೆಹೇಮಿನಲ್ಲಿ ಇರುವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನವೋಮಿ ಗಂಡನಾದ ಎಲಿಮೆಲೆಕನು ಸತ್ತನು. ಆಕೆಯು 2 ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಓರ್ಫಾ, ರೂಪ್ ಎಂಬಂಥ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷಗಳು ಅಲ್ಲಿದ್ದ ಮೇಲೆ ಇವರಿಬ್ಬರೂ ತೀರಿ ಹೋದರು. ಈಗ ಆ ಸ್ತ್ರೀಯು ಗಂಡನನ್ನು 2 ಮಕ್ಕಳನ್ನು ಕಳೆದುಕೊಂಡು ಒಬ್ಬಳೇ ಉಳಿದಳು.
ಈ ಭಾಗದಲ್ಲಿ ಈ 2 ಅಂಶಗಳನ್ನು ಓದಿದಾಗ ನಮ್ಮ ಸಂಗಡ ದೇವರು ಮಾತಾಡಿದ್ದಾನೆ. ಆಗಲೇ ಅನೇಕ ಸಂಗತಿಗಳನ್ನು ನಾವು ತಿಳಿದಿದ್ದೇವೆ. ನನ್ನ ಕಡೆ ಗಮನ ಕೊಟ್ಟು ಕೇಳೋದಾದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ತೀರಿ. ಏನಾಗಿತ್ತು ಅಂದರೆ, ನ್ಯಾಯಸ್ಥಾಪಕರ ದಿನಗಳಲ್ಲಿ ಬೆತ್ಲೆಹೇಮಿನಲ್ಲಿ ಒಂದು ಬರಗಾಲ ಬಂತಂತೆ. ಬರಗಾಲ ಅಂದರೆ ನಮಗೆ ಬೇಕಾಗಿದ್ದು ನಮಗೆ ಸಿಗೋದಿಲ್ಲ. ಆ ಬರಗಾಲ ಬಂದಾಗ ಈ ಕುಟುಂಬದ ಯಜಮಾನನಾದಂಥ ಎಲಿಮೆಲೆಕ್ ಏನು ಮಾಡ್ತಾನಂದರೆ, ಮೋವಾಬ್ ದೇಶಕ್ಕೆ ಸ್ವಲ್ಪ ದಿನ ಹೋಗಿ ಬರ್ತೀನಿ ಎಂದೇಳಿ ಹೋದನು. ನೀವು ಎಲ್ಲಿ ಹೋಗ್ತೀರಿ? ಬಹಳ ಮುಖ್ಯವಾದದ್ದು. ಬರಗಾಲವಿದೆ ಎಂಬುದಾಗಿ ಗಂಡ ಹೋದಾಗ ಗಂಡನ ಜೊತೆಯಲ್ಲಿ ಹೆಂಡತಿನೂ ಬರ್ತಾಳೆ. ಹೆಂಡತಿ ಜೊತೆಗೆ 2 ಹುಡುಗರು ಹೋಗ್ತಾರೆ. ಕುಟುಂಬದ ಯಜಮಾನರಾಗಿ ನಾವು ತಗೊಳ್ಳೋ ತೀರ್ಮಾನ ಬಹಳ ಮುಖ್ಯವಾದದ್ದು. ನಾವೇನು ತೀರ್ಮಾನ ತಗೊಳ್ತೇವೋ ನಮ್ಮ ಹೆಂಡತಿ ಮಕ್ಕಳು ಕೂಡ ನಮ್ಮ ಹಿಂದೆ ಬರ್ತಾರೆ. ಎಚ್ಚರ ಕೊಟ್ಟು ಕೇಳಬೇಕು. ಏನಾಯಿತು? ಅಲ್ಲಿಗೆ ಹೋದರು. ಇಲ್ಲಿ ಬರಗಾಲವಿದೆ. ಅದಕ್ಕೆ ಮೋವಾಬ್ ದೇಶ. ಮೋವಾಬ್ ದೇಶ ಯಾವುದು? ಶತ್ರುವಿನ ದೇಶ. ಅನೇಕ ಸಾರಿ ನಾವು ಕೂಡ ಇರುವ ಸ್ಥಳದಲ್ಲಿ ಇವತ್ತು ನೀವು ಏನು ಬರಗಾಲದಿಂದ ಹೋಗ್ತಾ ಇದ್ರು ನನಗೆ ಗೊತ್ತಿಲ್ಲ. ಶಾರೀರಿಕವಾಗಿ ಬರಗಾಲವಾಗಿದೆಯಾ, ಆರೋಗ್ಯದಲ್ಲಿ ಬರಗಾಲವಾಗಿದೆಯಾ, ಕುಟುಂಬವಾಗಿ ಅಥವಾ ಆತ್ಮಿಕವಾಗಿ, ವ್ಯಾಪಾರದಲ್ಲಿ, ಯಾವ ವಿಷಯದಲ್ಲಿ ನೀವು ಬರಗಾಲದಿಂದ ಹಾದು ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಆ ಬರಗಾಲದಲ್ಲಿ ದಯಮಾಡಿ ಶತ್ರುಗಳ ಪಾಳ್ಯಕ್ಕೆ ಹೋಗಬೇಡ್ರಿ. ಮೋವಾಬ್ ದೇಶಕ್ಕೆ ಹೋದರು. ಹೋದಾಗ ಹೋಗಿದ್ದು ಯಾಕೆ? ಇವರು ಒಳ್ಳೆಯ ಕಾರಣಕ್ಕಾಗಿ ಹೋದರು. ಇಲ್ಲಿ ಬರಗಾಲವಿದೆ, ಅಲ್ಲಿ ಎಲ್ಲ ಚಲೋ ಆಗ್ತದೆ, ಚೆನ್ನಾಗಿರ್ತದೆ ಅಂತ ಹೋದಾಗ ಅಲ್ಲಿ ಹೋದ ತಕ್ಷಣ ಏನಾಯಿತು? ಗಂಡನನ್ನು ಕಳ್ಕೊಂಡರು. ಗಂಡ ತೀರ್ಕೊಂಡ್ಬಿಟ್ಟ. ಈಗ ಒಬ್ಬಳೇ ಇದ್ದಾಳೆ. 2 ಹುಡುಗರು. ಸರಿ, ಗಂಡ ಸತ್ತಾನಲ್ಲ, ಏನಾಯಿತು? ನಾವು ತಿರುಗಿ ಬರೋಣ ಅಂತೇಳಿ ಆ ಆಲೋಚನೆ ಮಾಡದಂತೆ ಆ ಹುಡುಗರಿಗೆ ಅದೇ ಊರಿನ ಹೆಂಗಸರ ಜೊತೆಗೆ ಮದುವೆ ಮಾಡಿಕೊಟ್ರು. ಇವತ್ತು ಅನೇಕ ವಿಶ್ವಾಸಿಗಳಿಗೆ ನಾನು ಒಂದು ಎಚ್ಚರ ಮಾತನ್ನು ಹೇಳ್ತಾ ಇದ್ದೀನಿ. ಕ್ರಿಸ್ತನಿಗಾಗಿ ನಮ್ಮ ಜೀವನವನ್ನು ನಾವು ಕೊಟ್ಟಿದ್ದೇವೆ. ಪ್ರತಿಯೊಬ್ಬರಲ್ಲಿ ಕುಂತವರ ಹತ್ರ ಒಂದು ಸಾಕ್ಷಿ ಇದೆ. ನೀವು ಯೇಸುವಿನ ನಂಬುವುದಕ್ಕೆ ನೀವು ಕ್ರಯ ಸಲ್ಲಿಸಿದಿರಿ. ನಿಮ್ಮ ಕುಟುಂಬ ಜನರು ನಿಮ್ಮನ್ನು ಹೊರಗೆ ಹಾಕಿರಬಹುದು, ನಿಮ್ಮ ಸಮುದಾಯ ನಿಮ್ಮನ್ನು ಹೊರಗೆ ಹಾಕಿದ್ದಾರೆ, ಅಥವಾ ಅನೇಕ ಸಮಸ್ಯೆಗಳನ್ನು ನೀವು ಅನುಭವಿಸಿ ನಾನು ಕ್ರಿಸ್ತನಿಗೋಸ್ಕರ ಜೀವಿಸ್ತೀನಿ ಅಂತೇಳಿ ಒಂದು ಇದು ತಗೊಂಡಿದ್ದೀರಿ. ಆದರೆ ಮಕ್ಕಳ ಮದುವೆ ಸಮಯ ಬಂದಾಗ ಎಲ್ಲ ನಿಮ್ಮ ಸಮರ್ಪಣೆಗಳನ್ನು ಯಾಕೆ ಮರೀತೀರಿ ನೀವು? ಇವತ್ತು ಎಷ್ಟು ಕುಟುಂಬಗಳು ಅಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಮದುವೆ ಸಮಯದಲ್ಲಿ ಅವರು ತಪ್ಪು ಮಾಡಿದ್ದಾರೆ. ಈ ಶರ್ಟ್, ನನಗೆ ಬ್ಲ್ಯಾಕ್ ಕಲರ್ ಅಂದರೆ ಭಾಳ ಇಷ್ಟ, ಕಪ್ಪು ಬಣ್ಣ ಅಂದರೆ ನನಗಿಷ್ಟ, ಬಟ್ ಇದು ಬೇಡ ಅಂದರೆ ನಾನು ಇದನ್ನು ಬಿಸಾಕ್ಬಿಟ್ಟು ಇನ್ನೊಂದು ಅಂಗಡಿಯಿಂದ ನಾಳೆ ತರ್ಬೋದು. ಆದರೆ ಮದುವೆ ಹಂಗಲ್ಲ, ಜೀವನದಲ್ಲಿ ಒಂದೇ ಸಾರಿ ಆಗ್ತದೆ. ಮೊದಲನೇದಾಗಿ ಅಲ್ಲಿ ಹೋದ್ರು, ಗಂಡ ಕಳ್ಕೊಂಡು. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ವಿಶ್ವಾಸಿಗಳ ಜೊತೆಗೇನೆ ಮದುವೆ ಮಾಡಬೇಕು. ಅದು ಯಾಕೆ ಗೊತ್ತಿಲ್ಲ, ಬೇರೆ ಎಲ್ಲದಕ್ಕೆ ಒಪ್ಕೊಂತಾರೆ. ఈ మధ్య విషయంగా లేదు కొంచెం అన్ని పాటించేకి కాదు, కొంచెం అడ్జస్ట్ చేసుకొని పోలా. అడ్జస్ట్ చేసుకొని పోతావా ప్రాణం పోతుంది. ಏನಾಯ್ತು ಇಲ್ಲಿ? ಇವತ್ತು ಎಷ್ಟು ಕುಟುಂಬಗಳು ಕಣ್ಣೀರಲ್ಲಿದ್ದಾರೆ ಗೊತ್ತಾ? ತಪ್ಪು ಮದುವೆ ಮಾಡ್ಕೊಂಡಿದ್ದಕ್ಕೆ. ಸಭಾ ಪಾಲಕರು, ಸಭೆ ಹಿರಿಯರು, ಕುಟುಂಬ ಯವನಸ್ಥ ಹತ್ರ ನಾನು ಹೇಳ್ತೀನಿ, ದೊಡ್ಡ ನೀವು ಕಾಲೇಜ್ ಮುಗಿಸಿದ್ರಿಂದ ನೀವೇನು ದೊಡ್ಡವರಾಗಿಲ್ಲ. ಅಪ್ಪ ಅಮ್ಮ ಕಷ್ಟಪಟ್ಟು ಹೊತ್ತು ನಿಮ್ಮನ್ನು ಬೆಳೆಸಿದ್ದಾರೆ. మధ్య విషయం ಬಂದಾಗ నాకు నచ్చిన పిల్లని చేసుకున్నట్టే చేసుకో, రేపు కష్టంలో పడినామంటే ఏడ్చుకుంటా తల్లిదండ్రులే నీ కన్నీళ్ళు తుడిచాల, ಬೇರೆ ಯಾರು ಇರಲ್ಲ. ಮನ ಮುರಿದೋಯ್ತು ನನಗೆ ಭಾಗ ಓದ್ತಾ ಇರುವಾಗ. ಏನಾಯ್ತು? ಗಂಡ ಕಳ್ಕೊಂಡ್ರೆ, ಗಂಡ ಕಳ್ಕೊಂಡ್ಮೇಲೆ ಸ್ವಲ್ಪ ನಾವು ಬುದ್ಧಿ ಇರಬೇಕಲ್ಲ ಇವ್ರಿಗೆ. ದೇವರನ್ನು ಬಿಟ್ಟು ಹೋದಾಗ ದೇವರ ಕಡೆಗೆ ತಿರುಗಿ ಬರಬೇಕು. ಏನಾಯ್ತು ಇಲ್ಲಿ? ಹುಡುಗಿಯರು ಮದುವೆ ಮಾಡಿಕೊಂಡು 10 ವರ್ಷ ಸಂಸಾರ ಮಾಡಿದರು. 2 ಹುಡುಗಿಯರಿಗೆ ಮಕ್ಕಳಾಗಲಿಲ್ಲ. 2 ಹುಡುಗರು ಕೂಡ ಸತ್ತೋಗ್ಬಿಟ್ರು. ಈಗ ಒಬ್ಬಳೇ ಜೀವಿಸ್ತಾ ಇದ್ದಾಳೆ ನವಮಿ. ಗಂಡ ಸತ್ತೋಗಾನೆ, 2 ಹುಡುಗರು ಸತ್ತೋಗ್ಬಿಟ್ಟಾರೆ. ಯಾರಿಲ್ಲ ವಿದೇಶದಲ್ಲಿ. ಒಬ್ಬಳೇ ಜೀವಿಸ್ತಾ ಇದ್ದಾಳೆ, ಒಬ್ಬಳೇ ಜೀವಿಸ್ತಾ ಇದ್ದಾಳೆ. ಒಬ್ಬಳೇ ಜೀವಿಸ್ತಾ ಇರುವಾಗ ಏನಪ್ಪ ಜೀವನ ಹಿಂಗೆ ಆಯ್ತಲ್ಲ ಅಂದೇಳಿ ದುಃಖದಲ್ಲಿ ಇರುವಾಗ 6ನೇ ವಾಕ್ಯ ನೋಡ್ರಿ, ಏನು ಬರೆಯಲ್ಪಟ್ಟಿದೆ. ಯೆಹೋವನು
ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬಂಥ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕು ಎಂದು ಸೊಸೆಯೊಡನೆ ಹೊರಟಳು. ಹಲ್ಲೆಲೂಯಾ. ಮೋವಾಬ್ ದೇಶದಲ್ಲಿ ವೈರಿಯ ಊರಲ್ಲಿ ಜೀವಿಸ್ತಾ ಇರುವಾಗ ಆಕೆಗೆ ಸುದ್ದಿ ಬಂತಂತೆ, ಏನೆಂಬುದಾಗಿ, ಕರ್ತನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆ. ಎಲ್ಲಿ ನೀವಿದ್ದೀರೋ ಅಲ್ಲೇ ಇರ್ರಿ, ಆ ಸ್ಥಳವನ್ನು ಬಿಟ್ಟು ಹೋಗೋದು ಬೇಕಾಗಿಲ್ಲ. ನೀವು ಇದ್ದ ಸ್ಥಳದಲ್ಲೇ ಕರ್ತನು ನಿಮಗೆ ಕಟಾಕ್ಷಿಸಿ ಅನುಗ್ರಹಿಸ್ತಾನೆ. ಇವತ್ತು ಅನೇಕರಿಗೆ ಬದಲಾವಣೆ ಬೇಡ, ಬದಲಾವಣೆ ಬೇಡವೇ ಬೇಡ. ಈಗ ಏನಾಯಿತು, ಎಲ್ಲ ಕಳ್ಕೊಂಡ್ಲು. ಸೊಸೆಗಳು ಕೂಡ ಇರ್ತಾರೇನೋ ಗೊತ್ತಿಲ್ಲ. ಈ ಕಾಲದ ಸೊಸೆಗಳು ಯಾರು ಇರ್ತಾರ್ರಿ? ಈ ಕಾಲ ಅತ್ತೆಯಂದರಿಗೆ ದೊಡ್ಡ ಒಂದು ಸಮಸ್ಯೆ ಏನಂದರೆ ಸೊಸೆಗಳು ಮಾತೇ ಕೇಳಲ್ಲ. ಅಂಥ ಸಮಯದಲ್ಲಿ ಈ ಇಬ್ಬರು ಸೊಸೆಯರು ಈಕೆ ಜೊತೆಗೆ ಇರ್ತಾರೆ ಅಂತ ಏನು ಗ್ಯಾರಂಟಿ? ಸೊ ಈಕೆ ತೀರ್ಮಾನ ಮಾಡಿದ್ಲು, ನಾನು ವಾಪಸ್ ನನ್ನ ದೇವರ ಹತ್ರ ಹೋಗ್ತೀನಿ. ನೀವು ಎಷ್ಟೇ ದೂರ ಹೋಗಿದ್ರು, ಎಷ್ಟೇ ದೇವರ ಪ್ರಣಾಳಿಕೆ ಬಿಟ್ಟು ಹೋದ್ರು, ಇವತ್ತು ಆತನ ಬಳಿಗೆ ವಾಪಸ್ ತಿರುಗಿ ಬರಲಿಕ್ಕೆ ನಿಮಗೆ ಅವಕಾಶವಿದೆ. ಭಾಳ ಸರಿ ನಾವು ಅಂದ್ಕೊಳ್ತೇವೆ, ಅಪ್ಪ ನನ್ನ ಜೀವಿತದಲ್ಲಿ ನಾನು ಮತ್ತೆ ಪ್ರವೇಶಿಸಿ ವಾಪಸ್ ನನ್ನ ಹಿಂದಕ್ಕೆ ಹೋಗಿ ಎಲ್ಲವನ್ನು ಹೊಸದಾಗಿ ಪ್ರಾರಂಭಿಸಿದರೆ ಎಷ್ಟೋ ಚೆನ್ನಾಗಿರ್ತದೆ. ಅದು ಆಗಂಗಿಲ್ಲ. ವಾಪಸ್ ಹೋಗಿ ಹೊಸದಾಗಿ ಪ್ರಾರಂಭಿಸಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಹೊಸದಾಗಿ ಪ್ರಾರಂಭಿಸಿ ಮುಕ್ತಾಯವನ್ನು ಹೊಸದಾಗಿ ನಾವು ಮುಕ್ತಾಯ ಮಾಡಬಹುದು. ಈಗ ಸ್ವಲ್ಪ ಬುದ್ಧಿ ಬಂತು ಆಕಿಗೆ, ಅಪ್ಪನ ಕಡೆ ಹೋಗೋಣ, ನಮ್ಮ ಊರಿಗೆ ವಾಪಸ್ ಹೋಗೋಣ, ಎಲ್ಲ ಕಳ್ಕೊಂಡ್ಬಿಟ್ಟೆ, ಈಗ ಏನಿಲ್ಲ ನನ್ನ ಕೈಯಲ್ಲಿ. ಮತ್ತೆ ಆಕೆ ದುಃಖದಲ್ಲಿ ಹೇಳ್ತಾ ಇದ್ದಾರೆ, ಕರ್ತನು ನನ್ನನ್ನು ಏನು ಮಾಡಿದಾನಂತೆ, ಸರ್ವಶಕ್ತನಾದ ದೇವರು ನನ್ನ ಜೀವನವನ್ನು ದುಃಖವನ್ನಾಗಿ ಮಾಡಿದ್ದಾನೆ. ಅಲೋ, ದೇವರು ಮಾಡಲಿಲ್ಲ, ನೀನು ಬಿಟ್ಟೋಗಿ ದೇವರನ್ನು, ನೀನು ಬಿಟ್ಟೋಗಿ ದೇವರನ್ನು, ನಿನ್ನ ಊರನ್ನು ಬಿಟ್ಟೋಗ್ಬಿಟ್ಟು ಅದಕ್ಕೆ ಕಷ್ಟ ಅನುಭವಿಸ್ತಾ ಇದ್ದೆ. ಮಾಡಿದೆಲ್ಲ ಮಾಡಿಬಿಟ್ಟು ದೇವ್ರ ಮೇಲೆ ಆಗ್ಬಿಡ್ತಾರೆ. ದೇವರು ನನ್ನನ್ನು ಕಟಾಕ್ಷಿಸಲಿಲ್ಲ, ದೇವರು ನನ್ನ ಕರೆಸಲಿಲ್ಲ. ನಾವು ಮಾಡಿದ ತಪ್ಪಿಗೆ ನಾವು ಅನುಭವಿಸ್ತಾ ಇದ್ವಿ, ದೇವ್ರ ಮೇಲೆ ಯಾಕ್ರಿ ಆಗ್ತೀವಿ ನಿಂದೆ? ನಮ್ಮ ತಪ್ಪಿನ ಜವಾಬ್ದಾರಿಯನ್ನು ನಾವು ಒಪ್ಪಿಕೊಳ್ಳಲು ಕಲಿತಾಗ ನಿನ್ನ ಜೀವನದಲ್ಲಿ ಭಕ್ತಿ ವೃದ್ಧಿಯನ್ನು ಕಾಣ್ತಿ, ಬದಲಾವಣೆಯನ್ನು ಕಾಣ್ತಿ. ಏನಾಯಿತು? ವಾಪಸ್ ಒಂದಿನ ಸುದ್ದಿ ಕೇಳಿಸ್ತು. ಎಲ್ಲಿ? ಮೋವಾಬ್ ದೇಶದಲ್ಲ, ಬೆತ್ಲೆಹೇಮ್. ಯಾವ ಊರನ್ನು ಬಿಟ್ಟು ಬಂದರೋ ಅದೇ ಊರಿನಲ್ಲಿ ಕರ್ತನ ಅನುಗ್ರಹಿಸಿ ಬರಗಾಲ ಹೋಗ್ಬಿಟ್ಟೈತೆ. ಈಗ ಕರ್ತನ ಅವರಿಗೆ ಹೇರಾಳವಾಗಿ ಸಮೃದ್ಧಿಯಾಗಿ ಕೊಡ್ತಾ ಇದ್ದಾನೆ. ನಿನಗೆ ಮತ್ತೆ ಆಶೀರ್ವಾದ ಬೇಕಂದರೆ ನೀನು ಮೋವಾಬ್ ಬಿಟ್ಟು ವಾಪಸ್ ಬೆತ್ಲೆಹೇಮ್ಗೆ ನೀನು ಬಾ. ಬಂದರೆ ಅಲ್ಲಿ ನಿನಗೋಸ್ಕರ ಆಶೀರ್ವಾದ ಕಾಯ್ತಾ ಇದೆ. ವಾಪಸ್ ಬರ್ತಾ ಇದ್ದಾಳೆ. ವಾಪಸ್ ಬರ್ತಾ ಇರುವಾಗ ಏನಾಯ್ತು? ಎಲ್ಲರೂ ನೋಡ್ತಾರೆ, ಹೈ ಹೀಗಿನಲ್ಲ ನವೋಮಿ, ಹೀಗಿನಲ್ಲ ನವೋಮಿ. ಆಕೆ ಹೇಳ್ತಾಳೆ, ನನ್ನ ನವೋಮಿ ಎಂದು ಕರಿಬೇಡ, ನನ್ನನ್ನು ಮಾರ ಎಂದು ಕರಿ. ನವೋಮಿ ಅಂದರೆ ಆನಂದ. ನವೋಮಿ ಅಂದರೆ ಆನಂದ, ಡಿಲೈಟ್, ಅತ್ಯಾನಂದ. ಆದರೆ ಹೀಗೆ ನನ್ನ ನವೋಮಿ ಎಂದು ಕರಿಬೇಡ, ನನ್ನನ್ನು ಮಾರ ಎಂದು ಕರಿ. ಮಾರ ಅಂದರೆ ಕಹಿ. ತಪ್ಪು ಸ್ಥಳಕ್ಕೆ ಹೋಗಿದ್ದಕ್ಕೆ ಆನಂದವೆಂದು ಹೇಳುವವಳು ಈಗ ಕಹಿಯಾಗಿಬಿಟ್ಟಿದ್ದಾಳೆ. ಪ್ರಿಯರೇ, ಪರಿಸ್ಥಿತಿಗಳು ನಮ್ಮನ್ನು ಕಹಿಯನ್ನಾಗಿ ಮಾಡ್ಬೋದು. ಇವತ್ತು ಪರಿಸ್ಥಿತಿಗಳ ದೆಸೆಯಿಂದ ಎಷ್ಟು ಜನರು ಕಹಿಭಾವದಿಂದ ಇದ್ದಾರೆ, ಕಹಿಭಾವದಿಂದ ಇದ್ದಾರೆ. ಬೇರೆಯವ್ರ ಜೊತೆಗೂ ಕಹಿಯಾಗಿರ್ತಾರೆ. ಯಾಕೆ? ಯಾರಾದರೂ ನನ್ನ ಜೊತೆಗೆ ಕಹಿಯಾಗಿದ್ದಾರಂದರೆ ನನಗೆ ಗೊತ್ತು ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಥವಾ ಅವರಲ್ಲಿ ಏನೋ ಕಷ್ಟ ಇದೆ, ಅದಕ್ಕೆ ಕಹಿಭಾವ. ಒಂದು ಸಾರಿ ಒಬ್ಬ ವ್ಯಕ್ತಿ ಡಾಕ್ಟ್ರ್ ಹತ್ರ ಹೋದ್ನಂತೆ. ಅಯ್ಯ ಏನು ತೊಂದರೆ ಅಂದರೆ, ಅಯ್ಯ ಮೈಯೆಲ್ಲ ನೋವು ನನಗೆ, ಇಲ್ಲಿ ನೋವು, ಇಲ್ಲಿ ನೋವು, ಇಲ್ಲಿ ನೋವು, ಇಲ್ಲಿ ನೋವು, ಎಲ್ಲ ಕಡೆ ನೋವು.
ಸ್ಕ್ಯಾನಿಂಗ್ ಮಾಡಿದ್ದಾರೆ, MRI ಮಾಡಿದ್ದಾರೆ, ಬ್ಲಡ್ ಟೆಸ್ಟು, ಎಕ್ಸ್ರೇ ಎಲ್ಲ ಮಾಡಿದ್ರು, ಎಲ್ಲ ಸರಿ ಐತೆ. ಡಾಕ್ಟ್ರ್ ಹೇಳ್ತಾರೆ, ಎಲ್ಲ ಚಲೋ ಐತಲ್ಲಪ್ಪ ನಿನಗೆ, ಯಾಕೆ ಹಿಂಗೆ ಅಂತ. ಇಲ್ಲ ಡಾಕ್ಟರ್, ನಿಮ್ಗೆ ಗೊತ್ತಿಲ್ಲ, ನನಗೆ ಇಲ್ಲಿ ನೋಯ್ತಾ ಇದೆ, ಇಲ್ಲಿ. ಡಾಕ್ಟ್ರ್ ಬಂದು, ಸರಿಯಪ್ಪ ಈ ಟೇಬಲ್ ಮೇಲೆ ಮಲ್ಕೋ, ನಾನು ಪರೀಕ್ಷೆ ಮಾಡ್ತೀನಿ ಅಂದೇಳಿ ಮಲಗಿಸಿದ್ರಂತೆ. ಅವನು ಮಲಗಿಸ್ಬಿಟ್ಟು ಏನು ಮಾಡ್ತಾರೆ, ಡಾಕ್ಟ್ರ್ ಮುಟ್ತಾರೆ, ಇಲ್ಲಿ ನೋಯ್ತಾ ಇದೆಯಾ ಅಂದರೆ ಇಲ್ಲ, ಇಲ್ಲಿ ನೋಯ್ತಾ ಇದೆಯಾ ಇಲ್ಲ, ಇಲ್ಲಿ ನೋಯ್ತಾ ಇದೆಯಾ, ಎಲ್ಲ ಕಡೆ ಡಾಕ್ಟ್ರು ಮುಟ್ಟು ನೋಡ್ತಾ ಇದ್ದಾರೆ, ಇಲ್ಲ 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 ಅಂದರು. ಮತ್ತು ಇಲ್ಲ, ನಾನು ಮುಟ್ಟಿದ್ರೆ ನನಗೆ ನೋಯ್ತಾ ಇದೆ. ನೋಡಿದಾಗ ಈ ಬೆರಳು ಮುರಿದೈತಲ್ಲಿ, ಈ ಬೆರಳಿನ ಎಲುಬು ಮುರಿದು ಗಾಯ ಆಗೈತೆ. ಮುರಿದ ಬೆರಳಿಂದ ಮುಟ್ತಾ ಇರುವಾಗ ನೋವು ಇಲ್ಲಿಲ್ಲ, ನೋವು ಇಲ್ಲಿದೆ. ಇವತ್ತು ಅನೇಕರು ನಮಗಾದಂಥ ಪರಿಸ್ಥಿತಿ ದೆಸೆಯಿಂದ, ಕಹಿ ಭಾವದಿಂದ ಬೇರೆಯವ್ರನ್ನು ಕೂಡ ದೂರ ಮಾಡ್ತಾ ಇದ್ದಾರೆ. ನವಮಿ ವಾಪಸ್ ಬಂದಿದ್ದಾಳೆ ಈಗ ಊರಿಗೆ. ಊರವರೆಲ್ಲ ಓಡಿ ಬರ್ತಾ ಇದ್ದಾರೆ. ಒಂದು ಮಾತು ಹೇಳ್ತೀನಿ ಕೇಳ್ರಿ, ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಹತ್ರ ಓಡಿ ಬಂದವರು ನಿಮ್ಮ ಮಿತ್ರರು. ನಿಮ್ಮನ್ನು ಟೀಕೆ ಮಾಡಲಿಕ್ಕೆ ಅವ್ರು ಬರ್ತಾ ಇಲ್ಲ, ಅವ್ರನ್ನ ದೂರ ಮಾಡ್ಕೊಂಡಿಯಾ ಲೈಫ್ನಲ್ಲಿ ಕಷ್ಟ ಅನುಭವಿಸೋದು ನೀವೇ. ಎಲ್ಲ ಚೆನ್ನಾಗಿದ್ದಾಗ ಭಾಳ ಮಂದಿ ಬರ್ತಾರೆ, ನಿನ್ನ ಕಷ್ಟದಲ್ಲಿರುವಾಗ ನಿನ್ನನ್ನು ಪ್ರೀತಿಸುವವರೇ ನಿನ್ನ ಬಳಿಗೆ ಬರ್ತಾರೆ. ಆದರೆ ಈಕೆ ಹೇಳ್ತಾ ಇದ್ದಾಳೆ, ಬರಬೇಡ ಬರಬೇಡ ಅಂದೇಳಿ. ಪ್ರಿಯರೇ, ಇವತ್ತು ನಿಮ್ಮ ಬರಗಾಲ ನಿಮ್ಮನ್ನು ಕಹಿಯನ್ನಾಗಿ ಮಾಡಿಬಿಟ್ಟೈತಾ? ಯಾವ ರೀತಿ ನಾವು ನಮ್ಮ ಬರಗಾಲಕ್ಕೆ ಪ್ರತಿಕ್ರಿಯೆ ತೋರಿಸ್ತೇವೆ ಬಹಳ ಮುಖ್ಯವಾದದ್ದು. ನಾವು ಪ್ರತಿಕ್ರಿಯೆ ಹೇಗೆ ತೋರಿಸ್ತೇವೆ ಬಹಳ ಮುಖ್ಯವಾದದ್ದು. ಬರ್ತದೆ, ರಾತ್ರಿ ಹೊತ್ತು ಕಣ್ಣೀರು ಬರ್ತದೆ, ಆದರೆ ಬೆಳಗಿನ ಜಾವೆಯಲ್ಲಿ ಆನಂದ ವಾಪಸ್ ಬಂದೇ ಬರ್ತದೆ. ಕೆಲವು ಸಾರಿ ಆ ರಾತ್ರಿ ನಮಗೆ ಭಾಳ ಉದ್ದವೆಂದು ಅನಿಸ್ತದೆ. ಎಷ್ಟೇ ಘೋರ ಕತ್ತಲಿದ್ದರೂ ಕೂಡ ಮರುದಿನ ಬೆಳಗ್ಗೆ ಆ ಸೂರ್ಯನ ಬೆಳಕು ಬಂದಾಗ ಎಂಥ ಘೋರ ಕತ್ತಲಿದ್ರೂ ಕೂಡ ಹೋಗಲೇಬೇಕು. ರಾತ್ರಿ ಹೊತ್ತು ಕಣ್ಣೀರು, ಬೆಳಗಿನ ಜಾವೆಯಲ್ಲಿ ಆನಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಈ ಬರ ಏನು ಮಾಡ್ತದಂದರೆ ನಮ್ಮಲ್ಲಿ ಒಂದು ಬದಲಾವಣೆಯನ್ನು ತರುತ್ತದೆ, ಬದಲಾವಣೆಯನ್ನು ತರುತ್ತದೆ. ಬದಲಾವಣೆಯನ್ನು ತರುತ್ತದೆ. ಎಲ್ಲ ಜನರು ಅವ್ರ ಸ್ವಂತ ಇಷ್ಟ ಬಂದಂಗೆ ಜೀವಿಸ್ತಾ ಇದ್ರು, ದೇವರ ಭಯ ಭಕ್ತಿ ಇಲ್ದಂಗೆ ಎಲ್ಲ ಜೀವಿಸ್ತಾ ಇದ್ರು. ಇದ್ದಕ್ಕಿದ್ದಂತೆ ಕೋವಿಡ್ ಬಂದುಬಿಡ್ತು. ಕೋವಿಡ್ SMS ಕಳಿಸಿಲ್ಲ, ನಾನು ಬರ್ತಾ ಇದ್ದೀನಿ ಮುಂದಿನ ತಿಂಗಳು ಅಂತೇಳಿ SMS ಕಳಿಸಿಲ್ಲ, ವಾಟ್ಸಪ್ ಮೆಸೇಜ್ ಕಳಿಸಿಲ್ಲ, ಬಂದುಬಿಡ್ತು. ಬಂದು ಪ್ರಪಂಚವನ್ನೇ ತಲೆ ಕೆಳಗೆ ಮಾಡಿಬಿಡ್ತು. ಎಲ್ಲರನ್ನು ಅಸ್ಥಿವಾರವನ್ನು ಕದಲಿಸ್ಬಿಟ್ಟಿತ್ತು. ಮನುಷ್ಯರ ನಂಬಿಕೆಯೆಲ್ಲ ಕದಲಿಬಿಟ್ಟಿತ್ತು. ನಮಗೆ ಸಮಸ್ಯೆಗಳು ನಮಗೆ ಹೇಳಿ ಬರಲ್ಲ. ಎಲ್ಲ ಚೆನ್ನಾಗಿ ನಡೀತಾ ಇರುವಾಗ ಇದ್ದಕ್ಕಿದ್ದಂತೆ ಏನೋ ಒಂದು ಕೆಟ್ಟ ಸುದ್ದಿ ನಾವು ಕೇಳ್ತೇವೆ. ಅಯ್ಯೋ ಯಾಕೆ ಹಿಂಗೆ ನನಗಾಯ್ತು ಅಂದಲ್ಲಿ ಎಷ್ಟೋ ಜನರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಚೆನ್ನಾಗಿತ್ತು ಜೀವನ, ಸ್ಮೂತಾಗಿ ಹೋಗ್ತಾ ಇತ್ತಲ್ಲ, ಇದ್ದಕ್ಕಿದ್ದಂತೆ ಸಡನ್ಲಿ ಇದು ಬಂದೈತೆ ಅಂದೆ ಯಾಕೆಪ್ಪ ಎಂದೇಳಿ ಕೂಗಿದವ್ರು ಎಷ್ಟೋ ಜನರು ಇವತ್ತು ನಮ್ಮ ಮಧ್ಯದಲ್ಲಿ ಕುಂತಿದ್ದಾರೆ. ಯಾಕೆ ಈ ರೀತಿ ಆಯಿತು, ಯಾಕಾಗಬೇಕು, ಜೀವನ ಎಷ್ಟು ಚೆನ್ನಾಗಿತ್ತಲ್ಲ ನನಗೆ. ಆ ಪರಿಸ್ಥಿತಿನ ತಂದಿದ್ದು ದೇವರಲ್ಲ, ಆದರೆ ಆ ಪರಿಸ್ಥಿತಿಯಿಂದ ನಮ್ಮನ್ನು ಹೊರಗೆ ತರುವವನು ದೇವರಾಗಿದ್ದಾನೆ. ಆ ಪರಿಸ್ಥಿತಿಯಿಂದ ಹೊರಗೆ ತರುವವನು ದೇವರಾಗಿದ್ದಾನೆ. ಏನು ಚಪ್ಪಾಳೆ ತಡ್ತಾ ಇದ್ದೀರಾ, ಇಲ್ಲ ದೀಪಾವಳಿ ಪಟಾಕಿ ಕಡಿತಾರ? ಚಪ್ಪಾಳೆ ತಡ್ತಾ ಇದ್ರೆ ಜೋರಾಗಿ ತಟ್ಟಿಲ್ಲ ಅಂದ್ರೆ ತಟ್ಟಬೇಡ್ರಿ. ಕಾಣಿಕೆ ಥರ ಕಂಜೂಸ್ ಮಾಡಬೇಡ್ರಿ ಚಪ್ಪಾಳೆಗೆ. ಅಂದರೆ ಕಾಣಿಕೆ ಚಪ್ಪಾಳೆ ಕಂಜೂಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಮ್ಮ ಸಭೆಯವ್ರು ಮಾಡಲ್ಲ ಅಂತ ನಾನು ನಂಬ್ತೀನಿ. ಒಬ್ಬರೇ ಆಮೇಲೆ ಹೇಳಿದ್ರು, ಸ್ತೋತ್ರ. ಹೀಗೇನಾಯಿತು, ಸಡನ್ನಾಗಿ ಕೋವಿಡ್ ಬಂದು ಎಲ್ಲವನ್ನು ತಲೆ ಕೆಳಗೆ ಮಾಡಿಬಿಡ್ತು. ಆದರೂ ಅದರಿಂದ ಭಾಳ ಒಳ್ಳೆಯ ಸಂಗತಿಗಳಾಯ್ತು. ಎಲ್ಲ ಜನರು ದೇವ್ರ ಕಡೆಗೆ ತಿರ್ಕೊಂಡ್ರು, ದೇವರ ವಾರ್ತೆ ಕೇಳಿದ್ರು. ಅನೇಕರು ವಾಕ್ಯವನ್ನು ಕೇಳಿದರು. ಈಗೇನಾಯಿತು, ಇಲ್ಲಿಂದ ನಮ್ಮ ಕತೆ ಪ್ರಾರಂಭವಾಗ್ತಾ ಇದೆ. ಎಲ್ಲ ಕಳ್ಕೊಂಡು ಈಗ ವಾಪಸ್ ನಾನಲ್ಲಿ ಹೋಗ್ಲಿಕ್ಕೆ ಆಗ್ತದ? ಅವಳು ವಾಪಸ್ ಬೆತ್ಲೆಹೇಮ್ಗೆ ಹೋಗಬೇಕಾಯಿತು. ಇವತ್ತು ನೀವು
ಎಲ್ಲಿಂದ ನೀವು ಬಿಟ್ಟಿದ್ರೋ ಅದೇ ಸ್ಥಳಕ್ಕೆ ನೀವು ವಾಪಸ್ ಬರಬೇಕು. ಎಲ್ಲಿ ನಾನು ಕಳ್ಕೊಂಡಿದ್ದೀನೋ ಅಲ್ಲೇ ಬಂದು ನಾನು ಹುಡುಕಬೇಕು. ಅದೇ ಸ್ಥಳಕ್ಕೆ ನೀನು ಬಂದರೆ ದೇವರು ಎತ್ತುತ್ತಾನೆ, ದೇವರು ಕಾರ್ಯ ಮಾಡ್ತಾನೆ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ, ನನ್ನೇಸು ಕೈ ಬಿಡಲಾರ. ಈಗ ತೀರ್ಮಾನ ಮಾಡಿಕೊಳ್ಳಿ ಏನೆಂಬುದಾಗಿ, ನಾನು ವಾಪಸ್ ಹೋಗ್ತೇನೆ ಎಂಬುದಾಗಿ. ಇಬ್ಬರು ಸೊಸೆಯಂದರಿಗೆ ಹೇಳ್ತಾಳೆ, ಅಮ್ಮ ನನ್ನ ಜೊತೆಗೆ ನೀವು ಬರಬೇಡ್ರಿ, ನಾನು ಮುದುಕಿ ಆಗಿಬಿಟ್ಟಿನಿ, ನನಗೆ ಮಕ್ಕಳಾಗ್ತಾರೇನೋ ಗೊತ್ತಿಲ್ಲ. ನನಗೊಂದು ವೇಳೆ ಮಕ್ಕಳಾದಮೇಲೆ ಕೂಡ ಆ ಮಕ್ಕಳು ಬೆಳೆದು ನಿಮಗೆ ಮದುವೆ ಮಾಡಿ ಕೊಡುವಷ್ಟಿಗೆ ನೀವು ಮುದುಕಿಯರಾಗ್ಬಿಡ್ತೀರಿ, ಯಾಕೆ ನನ್ನ ಬಿಟ್ಟುಬಿಡ್ರಿ, ಹೋಗ್ರಿ ಅಂದೇಳಿ. ಇಬ್ಬರಿದ್ದಾರೆ, ಓರ್ಫಾ ಮತ್ತು ರೂತ್ ಎಂಬುದಾಗಿ. ಓರ್ಫಾ ಏನು ಹೇಳಿದ, ಅತ್ತೆ ಚೆನ್ನಾಗಿ ಹೇಳಿ ಅಲ್ಲ ಅಂದೇಳಿ ಓರ್ಫಾ ಹೋಗ್ಬಿಟ್ಲು. ಆದರೆ ರೂತ್ ವಾಪಸ್ ಬರ್ತಾ ಇದ್ದಾಳೆ, ನಿನ್ನ ಜೊತೆಗೇ ಬರ್ತಾ ಇದ್ದಾಳೆ, ನವಮಿ ಜೊತೆಗೇ ಬರ್ತಾ ಇದ್ದಾಳೆ. ಬಂದಾಗ ಇಲ್ಲಿ ನಮ್ಮ ಕತೆ ಪ್ರಾರಂಭವಾಯಿತು. ಆಕೆ ಹೇಳ್ತಾಳೆ, ಬಿಟ್ಟೋಗ್ಬಿಡಮ್ಮ, ನಿನ್ನ ಜೊತೆಯಲ್ಲಿದ್ದವಳು ಬಿಟ್ಟೋಗ್ಬಿಟ್ಟಾಳು ನೋಡು, ನೀನು ಬಿಟ್ಟೋಗ್ಬಿಡಂದ್ರೆ ಅದಕ್ಕೆ ರೂತ್ ಹೇಳ್ತಾಳೆ, ನನಗೆ ಬಿಟ್ಟು ಹೋಗು ನೀನು ಹೇಳಬೇಡ, ನಾನು ನಿನ್ನ ಜೊತೆಗೆ ಬರ್ತೇನೆ. ನೀನೆಲ್ಲಿರ್ತೀಯೋ ನಿನ್ನ ಜೊತೆಗೆ ಇರ್ತೇನೆ, ನೀನೆಲ್ಲಿ ಹೋಗ್ತೀಯೋ ನಿನ್ನ ಜೊತೆಗೆ ನಾನು ಬರ್ತೇನೆ, ನೀನೆಲ್ಲಿ ವಾಸ ಮಾಡ್ತೀಯೋ ಅಲ್ಲಿ ನನ್ನ ಜೊತೆಗೆ ವಾಸ ಮಾಡ್ತೇನೆ. ನಿನ್ನ ದೇವರು ನನ್ನ ದೇವರು, ನಿನ್ನ ಜನರು ನನ್ನ ಜನರು. ನೀನೆಲ್ಲಿ ಸಾಯ್ತೀಯೋ ಅಲ್ಲೇ ನಾನು ಸಾಯ್ತೇನೆ. ನಿನ್ನೆಲ್ಲಿ ಊನಿಡ್ತಾರೋ ನಿನ್ನ ಪಕ್ಕದಲ್ಲೇ ನನ್ನನ್ನು ಕೂಡ ಊನಿಲಿಕ್ಕೆ ಹೇಳ್ತೀನಿ. ಮರಣ ಮಾತ್ರ ನಿನ್ನನ್ನು ನನ್ನನ್ನು ದೂರ ಮಾಡ್ತದೆ, ನನಗೆ ನೀನು ಒತ್ತಾಯ ಮಾಡಬೇಡ. ಇಂಥ ಸಮರ್ಪಣೆ ಯೇಸಪ್ಪನಿಗೆ ಮಾಡಲಿಕ್ಕೆ ಇವತ್ತು ಸಿದ್ಧರಾಗಿದ್ದಾರಾ? ಎಷ್ಟು ಜನರು? ಕೈ ಎತ್ತಬೇಡ್ರಿ, ಯೋಚನೆ ಮಾಡಿ ಎತ್ತಿರಿ. ಸುಮ್ಮನೆ ಅಭ್ಯಾಸ ಆಗಿಬಿಟ್ಟೈತೆ, ಎತ್ತಿ ಎತ್ತಿ ಎತ್ತಿ. ಯೋಚನೆ ಮಾಡ್ರಿ. ಯಾರಕ್ಕಿನ್ನು ಒತ್ತಾಯ ಮಾಡಿಲ್ಲ, ಹೋಗ್ಬೋದಾಗಿತ್ತು. ಇದಕ್ಕೆ ಹೇಳ್ತಾರ್ರಿ ಸಮರ್ಪಣೆ ಎಂಬುದಾಗಿ. ಸಮರ್ಪಣೆ ಮಾಡಬೇಕಂದ್ರೆ ಬದಲಾವಣೆ ಆಗ್ತದೆ. ಬರಗಾಲ ನಮ್ಮಲ್ಲಿ ಬದಲಾವಣೆಯನ್ನು ತರುತ್ತದೆ, ದುಃಖದ ಸಮಯವಾಗ್ತದೆ. ನಾವು ಆಗುವಂಥ ಸಂಗತಿಯಿಂದ ನಾವು ದೇವರನ್ನು ಹೆಚ್ಚಾಗಿ ಪ್ರೀತಿ ಮಾಡಬಹುದು ಅಥವಾ ಇನ್ನೂ ಹೆಚ್ಚು ಕಹಿಯಾಗಬಹುದು. ಏನೇನು ಕಳ್ಕೊಂಡಿದ್ದೇವೋ ಅದರ ಬಗ್ಗೆ ಚಿಂತೆ ಮಾಡ್ಕೊಂತ ಈಗ ನಮ್ಮ ಹತ್ರ ಏನೈತಲ್ಲ ಅದನ್ನು ಉಪಯೋಗಿಸ್ತಾ ಇಲ್ಲ. ನಾನು ಹೀಗಾಗಿದ್ದೆ, ನಾನು ಹಂಗಿದ್ದೆ, ಹಿಂಗಿದ್ದೆ ಎಂಬುದಾಗಿ ಯೋಚನೆ ಮಾಡ್ಕೊಂತ ಇವಾಗ ನಾನು ಏನಾಗಿದ್ದೀನಿ ಆ ಸಂಗತಿಯನ್ನು ಮರೆತು ಬಿಡ್ತಾ ಇದ್ದಾರೆ ಅನೇಕರು. ಆಗೋಗಿದ್ದು ಏನು ಮಾಡೋಕ್ಕೆ ಆಗಲ್ಲ. ಆದರೆ ಈಗ ಸದ್ಯ ನನ್ನ ಕೈಯಲ್ಲಿದೆ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೇಲೂಯಾ ಹಾಡುವ. ನಿನ್ನೆ ಹೋಗಿದ್ದು ಹೋಗಲಿ, ಈ ಹೊತ್ತು ನನ್ನ ಕೈಯಲ್ಲಿದೆ. ಇವತ್ತು ನಾನು ತೀರ್ಮಾನ ಮಾಡಿಕೊಂಡಿದ್ದೀನಿ, ನಾನು ಸಂತೋಷಿಸ್ತಾ ಇದ್ದೇನೆ, ನಾನು ಜೀವಿಸ್ತಾ ಇದ್ದೇನೆ. ಕೋವಿಡ್ ಬಂದು ಹೋಯಿತು, ಆದರೆ ಎಷ್ಟೋ ಜನರು ತೀರ್ಕೊಂಡಾಗ ಇವತ್ತು ನೀವು ಜೀವಂತವಾಗಿದ್ರಿ, ನಾವು ಜೀವಂತವಾಗಿದ್ದೇವೆ. ನಮ್ಮ ಅವ್ಯಯಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ನಮ್ಮಲ್ಲಿ ಇನ್ನೂ ಸ್ವಾಸ್ಥ್ಯವಿದೆ, ನಾವಿನ್ನೂ ಉಸಿರಾಡ್ತಾ ಇದ್ದೇವೆ. ವಾಕ್ಯ ಹೇಳುತ್ತದೆ, ಉಸಿರ ಇರುವ ಪ್ರತಿಯೊಬ್ಬರು ಕರ್ತನಿಗೆ ಸ್ತೋತ್ರ ಮಾಡಲಿ. ಎಲ್ಲರೊಂದು ಹಲ್ಲೆಲೂಯಾ ಹೇಳೋಣವಾ? ಉಸಿರಿದ್ರೆ ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನವಮಿ ಅಂದ್ಕೊಂಡಾಳೆ, ನಾನು ಎಲ್ಲವನ್ನು ಕಳ್ಕೊಂಡಿದ್ದೀನಿ. ಆದರೆ ಒಂದು ವಿಷಯ ಗೊತ್ತಾ, ಆಕೆ ಕಳ್ಕೊಂಡಿದ್ದಾಳೆ ಸರಿ, ಬಟ್ ಆದರೆ ಆಕೆಯ ಒಂದು ಜೀವನದ ಶೈಲಿ ನೋಡಿ ಅನ್ಯ ದೇಶದ ಅನ್ಯಳು, ಮೊವಾಬಲು ಆಗಿರುವಂತಹ ರೂತಳು ನವಮಿ ಹಿಂದೆ ಬಂದು ಜೀವಿಸುವ ದೇವರಾದಂಥ ಯೆಹೋವನನ್ನು ಆರಾಧಿಸ್ತಾ ಇದ್ದಾಳೆ. ಯೆಹೋವನ
ಮೇಲೆ ನಂಬಿಕೆ ಇಟ್ಟಿದ್ದಾಳೆ. ಇವತ್ತು ನೀವು ಕಷ್ಟದಿಂದ ಹೋಗ್ತಾ ಇದ್ರೆ ಇರಬಹುದು, ಆದರೆ ನಿಮ್ಮ ಕಷ್ಟದಿಂದ ಎಷ್ಟೋ ಜನರಿಗೆ ನೀವು ಆದರಣೆ ಕೊಡ್ತಾ ಇದ್ರಿ. ನಿಮ್ಮ ಜೀವಿತವು ಎಷ್ಟೋ ಜನರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದೆ. ಎಷ್ಟೋ ಜನರಿಗೆ ನಿಮ್ಮ ಜೀವನವು ಒಂದು ಆನಂದವನ್ನು ಕೊಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆದನ್ನು ನೆನೆಸಿ ಕೊರಗದಿರು, ನಡೆದನ್ನು ಮರೆತು ಬಿಡು, ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಆಮೆನ್. ಪಕ್ಕದಲ್ಲಿ ಕುಂತವ್ರು ಹೇಳ್ರಿ, ಹಿಂದೆ ನಾ ಕಾಣುವೆ. ಗೆಟ್ಟಾಗಿ ಹೇಳ್ರಿ, ಹಿಂದೆ ನಾ ಕಾಣುವೆ, ಹಿಂದೆ ನಾ ಕಾಣುವೆ. ಪ್ರಿಯರೇ, ಬದಲಾವಣೆಗೆ ನಾವು ರೆಡಿ ಆಗಬೇಕು. ಬರಗಾಲ ಬರ್ತದೆ. ನೀತಿವಂತರಿಗೆ ಆಗುವ ಸಂಕಟಗಳು ಅನೇಕವು, ಆದರೆ ಕರ್ತನು ಅವರನ್ನು ಪ್ರತಿಯೊಂದರಿಂದ ಬಿಡಿಸುತ್ತಾನೆ. ಸಂಕಟ ಬರ್ತದೆ, ಆದರೆ ಸಂಕಟದಿಂದ ಏಸಪ್ಪ ನಿಮ್ಮನ್ನು ನನ್ನನ್ನು ಬಿಡಿಸ್ತಾನೆ. ಆದರೆ ಆ ಮಾರ್ಗದಲ್ಲಿ ನಾವು ಹಾದು ಹೋಗ್ಬೇಕು. ಆ ಮಾರ್ಗದಲ್ಲಿ ಹಾದು ಹೋಗ್ತಾ ಇರುವಾಗ ದೇವರು ನಮಗೆ ವಾಗ್ದಾನ ಕೊಡ್ತಾನೆ. ಆದರೆ ನಾವೇನು ಮಾಡ್ತೀವಿ? ಅಪ್ಪ ಇದು ಯಾವಾಗ ಮುಗಿಸ್ತತೆ, ಇದು ಯಾವಾಗ ಮುಗಿತತ್ತಪ್ಪ, ಸಾಕು 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 ಎಂದೇಳಿ ಯಾವಾಗ ಮುಗಿತತ್ತೆ ಅಂದೇಳಿ ಅದರ ಕಡೆ ನೋಡ್ಕೊಂತ ಈ ಮಾರ್ಗದಲ್ಲಿ ನಾವು ಹೆಂಗೆ ನಡೀತಾ ಇದ್ದೇವೆ ಅದನ್ನು ಮರ್ತು ಬಿಡ್ತೇವೆ. ಹಲೋ, ಚಪಾತಿ ಚೆನ್ನಾಗಿ ಆಗಬೇಕು ಅಂದರೆ ಮೊದಲು ಗೋಧಿಯನ್ನು ಬಜಾರಿಂದ ತರಬೇಕು, ಗೋಧಿಯನ್ನು ಶುದ್ಧ ಮಾಡಬೇಕು, ಅದನ್ನು ಜಿನ್ನಿಗೆ ಕರ್ಕೊಂಡೋಗಿ ಅಲ್ಲಿ ಗಿರ್ನಿನಲ್ಲಿ ಅದನ್ನು ಇದು ಮಾಡಿಕೊಡ್ತಾರೆ, ಪುಡಿ ಮಾಡಿಕೊಡ್ತಾರೆ. ಅದನ್ನು ತಂದು ಮನೆಯಲ್ಲಿ ಚೆನ್ನಾಗಿ ಅದರಿಗಿರುವ ಧೂಳೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಉಪ್ಪು ಹಾಕಿ, ನೀರು ಹಾಕಿ ಚೆನ್ನಾಗಿ ಅದನ್ನು ಇಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಮಾಡಿ ಚೆನ್ನಾಗಿ ಸ್ಟವ್ನಲ್ಲಿ ಹಾಕಿದ್ರೇ ಬರ್ತೈತೆ. ಇಲ್ಲ ನಾನು ಬೇಗನೆ ಮಾಡ್ತೀನಿ ಅಂದರೆ ಅದು ಚೆನ್ನಾಗಿ ಇರಲ್ಲ. ಹಲೋ, ಇವತ್ತು ಕಠಿಣ ಪರಿಸ್ಥಿತಿಯಿಂದ ಹಾದು ಹೋಗ್ತಾ ಇದ್ದೀರಾ? ಆ ಪರಿಸ್ಥಿತಿ ಅಂತ್ಯವಲ್ಲ. ಯೇಸು ಹೇಳ್ತಾನೆ, ನಾನೇ ಅಂತ್ಯವಾಗಿದ್ದೇನೆ. ನಿಮ್ಮ ಸಮಸ್ಯೆ ಅಂತ್ಯ ಅಲ್ಲ, ನಿಮ್ಮ ಕಣ್ಣೀರು ಅಂತ್ಯವಲ್ಲ, ನಿಮ್ಮ ರೋಗ ಅಂತ್ಯವಲ್ಲ. ಯೇಸಪ್ಪ ಹೇಳ್ತಾನೆ, ನಾನೇ ಅಂತ್ಯವಾಗಿದ್ದೇನೆ. ಆತನ ಹಿಂದೆ ಹೋಗ್ರಿ, ಆತ ನಿಮ್ಮನ್ನು ನಡೆಸ್ಕೊಂಡು ಹೋಗಿ ಎಲ್ಲದರಿಂದ ಬಿಡಿಸ್ತಾನೆ. ಆದರೆ ಒಂದೇ ಸಾರಿ ಅಲ್ಲಿಗೆ ಜಿಗಿತೀನಿ ಅಂದರೆ ಆಗಲ್ಲ. ನಾನಾಗಲೇ ಪ್ರಾರಂಭದಲ್ಲಿ ಹೇಳಿದೆ ಅಲ್ಲ, ಎಲ್ಲದಕ್ಕೂ ಒಂದು ಮುಕ್ತಾಯ ತಾರೀಕಿದೆ, ಎಕ್ಸ್ಪೈರಿ ಡೇಟ್ ಇದೆ. ಮುಕ್ತಾಯ ತಾರೀಕಾದ್ಮೇಲೆ ಯಾವ ಔಷಧವನ್ನು ನಾವು ಉಪಯೋಗಿಸೋದಿಲ್ಲ, ಬಿಸಾಕ್ಬಿಡ್ತೇವೆ. ಹಂಗೆ ನಿಮ್ಮ ಸಮಸ್ಯೆಗಳ ಕಣ್ಣೀರು ಪರಿಸ್ಥಿತಿಗಳನ್ನು ಬಿಸಾಕ್ಬಿಟ್ಟು ಏಸಪ್ಪನ ಕಡೆ ನೋಡ್ರಿ. ಏಸಪ್ಪನ ಕಡೆ ನೋಡ್ರಿ. ನವೋಮಿ ಆ ಬದಲಾವಣೆಗಳಿಗೆ ಒಪ್ಪಿಕೊಂಡು, ಕಾಲಗಳು ಬದಲಾವಣೆ ಆಗ್ತಾ ಇರುವಾಗ ನಾವು ಕೂಡ ಬದಲಾವಣೆ ಆಗಬೇಕು. ಚಳಿಕಾಲ ಇದ್ದಾಗ ಎಲ್ಲರೂ ಸ್ವೆಟರ್ ಹಾಕ್ಕೊಂಡು ಬರ್ತಾ ಇದ್ದೀರಿ. ಈಗ ಬಿಸಿಲು ಕಾಲ ಬಂದೈತೆ. ಬಿಸಿಲು ಕಾಲಕ್ಕೆ ತಕ್ಕಂತೆ ನಮ್ಮ ವಸ್ತ್ರಗಳನ್ನು ಚೇಂಜ್ ಮಾಡ್ತೀವಿ. ಎಲ್ಲರೂ ಕಾಟನ್ ಹಾಕ್ಕೊಂತೀವಿ. ಫ್ಯಾನ್ ಹಾಕಪ್ಪ, ಎ ಸಿ ಹಾಕಪ್ಪ, ಎ ಸಿ ಎಲ್ಲ ರಿಪೇರ್ ಮಾಡಿಸಿರಪ್ಪ ಈಗ. ಹಲೋ, ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಕಾಲಗಳು ಬದಲಾವಣೆ ಆಗ್ತಾ ಇರ್ತವೆ. ನಾವೇನು ಮಾಡಬೇಕು? ಬದಲಾವಣೆ ಆಗ್ತಾ ಇರಬೇಕು. ಬರಗಾಲ ಬರ್ತತೆ, ಆದರೆ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಭಾಳ ಸಾರಿ ನಾವು ಹೇಗೆ ಜೀವಿಸ್ತೇವೆ ಗೊತ್ತಾ? ನಮ್ಮ ಆಲೋಚನೆಗಳಂತೆ. ನನಗೇನು ಅನ್ನಿಸ್ತಾ ಇದೆ ಇವತ್ತು, ಯಾಕೋ ಮನಸ್ಸು ಸರಿಯಾಗಿ ಅನ್ನಿಸ್ತಾ ಇಲ್ಲ. ಅಲೋ, ನಿನಗೇನು ಅನ್ನಿಸ್ತದೋ ಅದು ಮುಖ್ಯವಲ್ಲ. ಏಸಪ್ಪ ನಿನ್ನ ಏನನ್ನು ಕರೆದಿದ್ದಾನೆ ಅದು ಮುಖ್ಯ. ಜನರು ನನ್ನ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ ಚಿಂತೆ ಮಾಡಬೇಡ. ನನಗೆ ಆಸೆ ಇದೆ ನೀವೆಲ್ಲರೂ ನನ್ನ ಬಗ್ಗೆ ಒಳ್ಳೆಯದಾಗೇ ಯೋಚನೆ ಮಾಡಬೇಕೆಂದೇಳಿ. ಆದರೆ ನೀವು ಮಾಡ್ರಿ ಬಿಡ್ರಿ, ನನ್ನ ಏಸಪ್ಪ ನನ್ನ ಬಗ್ಗೆ ಏನು ಮಾಡ್ತಾನೆ ಅದೇ ನನಗೆ ಸಾಕು. ಹಲ್ಲೆಲೂಯಾ. ಜನರಿಗೋಸ್ಕರ ಜೀವಿಸೋದನ್ನು ನಿಲ್ಲಿಸ್ಬಿಡ್ರಿ. ನಮ್ಮ ಮುಂದೆ ದೇವರು ದೊಡ್ಡ ಕಾರ್ಯ ಇಟ್ಟಿದ್ದಾನೆ. ಸಾವಿರಾರು ಲಕ್ಷಗಟ್ಟಲೆ ಜನರು ನರಕ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೋಗಿ ಸುವಾರ್ತೆ ತಾಳ್ಬೇಕಂದ್ರೆ ಇಂಥ ಆಟಗಳನ್ನೆಲ್ಲ ಬಿಟ್ಟು ಬಿಡ್ಬೇಕು ನಾವು. ಅದೇ ಹೊಟ್ಟೆ ನೋವು, ಅದೇ ತಲೆನೋವು, ಅದೇ ಬೆನ್ನು ನೋವು ಇಷ್ಟು ವರ್ಷಗಳಾಯ್ತು ಬರ್ತಾ ಇದೆ. ಯಾರೊಬ್ರು ಈ ರೀತಿ ಹೇಳ್ತಾ ಇದ್ರು,
ಪ್ರತಿ ಸಾರಿ ಒಂದು ಸಭೆಯಲ್ಲಿ ಒಂದು ಹೆಂಗಸು ಬರ್ತಿದ್ಲಂತೆ, ಪಾಸ್ಟ್ರೆ ನನಗೆ ಬೆನ್ನೋವು, ಪ್ರಾರ್ಥನೆ ಮಾಡಿ 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 ಆ ಪಾಸ್ಟ್ರಿಗೆ ಬೆನ್ನೋವು ಬಂದುಬಿಡ್ತಂತೆ. ಪ್ರತಿ ವಾರ ಬೆನ್ನು ಒಂದು ಗುಳಿಗೆ ತಗೊಂಡು ಹಾಕ್ಕೊಂಡು ಬಿಡ್ರಿ, ಸರಿ ಆಗ್ತದೆ. ನೀವು ಹೋಗಿ ಪ್ರಾರ್ಥನೆ ಮಾಡುವಂಥ ಸಮಯವಾಗಿದೆ. ನೀವು ಹೋಗಿ ಕರ್ತನಿಗೋಸ್ಕರ ದೊಡ್ಡ ಕಾರ್ಯಗಳು ಮಾಡಬೇಕು. ಬೇರೆಯವರು ಏನು ಯೋಚನೆ ಮಾಡ್ತಾರೆ ಅದ್ರ ಯೋಚನೆ ಮಾಡೋದು ನಿಲ್ಲಿಸ್ಬಿಡ್ರಿ. ಏಸಪ್ಪ ನನ್ನ ಬಗ್ಗೆ ಏನು ಅಂದ್ಕೊತಾನೆ ಅದು ನನಗೆ ಮುಖ್ಯ. ಹಲ್ಲೆಲೂಯಾ. 2 ಕೊರಿಂಥಿ 4:17-18. ಹೀಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವಂಥ ಗೌರವದ ಪ್ರಭಾವವನ್ನು ದೊರಕಿಸುತ್ತದೆ. ಆಮೆನ್. ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟ. ಎಲ್ಲರೂ ನನ್ನ ಕಡೆ ನೋಡಿ, ಎಲ್ಲರೂ ಹೇಳ್ರಿ, ಕ್ಷಣ ಮಾತ್ರ ಇರುವ, ನನ್ನ ಕಡೆ ನೋಡ್ಕೊಂಡು ಹೇಳಿ, ಕ್ಷಣ ಮಾತ್ರ ಇರುವ ಹಗುರಾದ ಸಂಕಟ. ಅಲ್ಲಲ್ಲಯ್ಯ, ನಮ್ಮ ಸಂಕಟ ಎಂಥದ್ದು? ಎಲ್ಲರೂ ಹೇಳ್ರಿ, ಹಗುರಾದ ಸಂಕಟ. ಗಟ್ಟಿಯಾಗಿ ಹೇಳ್ರಿ, ಹಗುರಾದ ಸಂಕಟ. ಕ್ಷಣ ಮಾತ್ರ ಇರುವ ಸಂಕಟ. ಕ್ಷಣ ಮಾತ್ರ ಇರುವ ಸಂಕಟವನ್ನು ಯಾಕೆ ನೀನು ನಿನ್ನೆ ಇವತ್ತು ನಾಳೆ ಎಂದೆಂದಿಗೂ ಇಟ್ಕೊಂಡು ತಿರುಗ್ತಾ ಇದ್ದೀ? ಅಲೋ, ಕ್ಷಣ ಮಾತ್ರ ಇರೋದನ್ನು ನಾವ್ಯಾಕೆ ಇಟ್ಕೋಬೇಕ್ರಿ? ಮುಂದೆ ನೋಡಿ 18ನೇ ವಾಕ್ಯ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂಥವು ಸ್ವಲ್ಪ ಕಾಲ ಮಾತ್ರ ಇರ್ತದೆ, ಕಾಣದಿರುವಂಥದ್ದು ಸದಾಕಾಲ ಇರುವುದು. ಹಲ್ಲೆಲೂಯಾ. ಕಾಣುವಂಥದ್ದು ಇವತ್ತು ನಿಮ್ಗೇನು ಕಾಣ್ತಾ ಇದೆ? ಇವತ್ತೇನು ಕಾಣ್ತಾ ಇದೆ ನಿಮಗೆ? ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ಕಣ್ಣೀರು, ನಮ್ಮ ನೋವು. ಬೈಬಲ್ ಹೇಳ್ತದೆ ಕಾಣುವಂಥ ಸಂಗತಿಗಳು ತಾತ್ಕಾಲಿಕವಾಗಿರ್ತದೆ, ಆದರೆ ಕಾಣದೇ ಇರುವಂಥದ್ದು ಸದಾಕಾಲ ಇರುವಂಥದ್ದಾಗಿದೆ. ಇವತ್ತು ನಿಮಗೆ ಬರೀ ನಿಮ್ಮ ಕಷ್ಟ ಕಾಣ್ತಾ ಇದೆ, ನಿಮ್ಮ ಕಣ್ಣೀರು ಕಾಣ್ತಾ ಇದೆ, ಇವತ್ತು ನಿಮ್ಮ ದುಃಖ ಕಾಣ್ತಾ ಇದೆ, ನಿಮ್ಮ ನೋವು ಕಾಣ್ತಾ ಇದೆ, ಆದರೆ ಅದೆಲ್ಲವೂ ಸ್ವಲ್ಪ ಕಾಲ. ಹಲ್ಲೆಲೂಯಾ. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಯೇಸುಗಾಗಿ, ಸುವಾರ್ತೆಗಾಗಿ, ಪರಲೋಕವೇ ನನ್ನ ಉಸಿರು, ಪರಿಶುದ್ಧವೇ ನನ್ನ ಮಾತು. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಯೇಸುಗಾಗಿ, ಸುವಾರ್ತೆಗಾಗಿ. ಹಲ್ಲೆಲೂಯಾ. ಇವತ್ತು ನೀವು ಏನೇನು ಕಾಣ್ತಾ ಇದ್ದೀರಲ್ಲ ಅದೆಲ್ಲ ಸ್ವಲ್ಪ ಕಾಲವಷ್ಟೇ. ಕತ್ಲು ಹೋಗ್ತದೆ, ಬೆಳಕು ಬರಲೇಬೇಕು. ಎಷ್ಟು ಘೋರವಾದಂಥ ಕತ್ಲಿದ್ರೂ ಕೂಡ ಆ ಬೆಳಕನ್ನು ತಡೆಯಲಿಕ್ಕೆ ಆಗುವುದಿಲ್ಲ. ಸೊ ತೀರ್ಮಾನ ಮಾಡಿರಿ, ನೀವು ಕಾಣ್ತಾ ಇರೋದನ್ನೇ ನೋಡ್ಕೊಂತ ಅಳ್ಕೊಂತ ಕುಂತಿರ್ತೀರಾ, ಇಲ್ಲ ಕಾಣದೇ ಇರೋ ಸಂಗತಿಗಳನ್ನು ನೋಡಿ ಗೌರವದಲ್ಲಿ ಪ್ರವೇಶಿಸ್ತೀರ. ಹಲ್ಲೆಲೂಯಾ. ಏನಾಯ್ತು? ಎಲ್ಲ ಕಳ್ಕೊಂಡು ಪ್ರಿಯರೇ, ಇವತ್ತು ಅಂದ್ಕೊಳ್ತಾ ಇದ್ದೀರಾ ನನ್ನ ಜೀವನ ಮುಕ್ತಾಯಕ್ಕೆ ಬಂದಿದೆ ಅಂದೇಳಿ. ಯಾವ ಅಕ್ಷರ ಮುಕ್ತಾಯವಾಯಿತು ಅಲ್ಲಿಂದ ಹೊಸ ಅಕ್ಷರ ಪ್ರಾರಂಭವಾಗ್ತದೆ. ಇವತ್ತು ಕರ್ತನು ನೀವೆಲ್ಲಿ ಮುಗಿದಿದೆ ಅಂದಿದ್ದೀರಲ್ಲ ಅಲ್ಲಿಂದ ಹೊಸ ಪ್ರಾರಂಭ ಕೊಡ್ತಾ ಇದ್ದೇನೆ. ಕರ್ತನು ಹೇಳ್ತಾ ಇದ್ದಾನೆ, ನಾನು ಹೊಸದನ್ನು ಮಾಡ್ತೇನೆ ನಿಮಗೆ. ಪ್ರತಿದಿನ ಆತನ ಕರುಣೆಯು ಹೊಸದಾಗುತ್ತದೆ, ಪ್ರತಿದಿನ ಆತನ ಕೃಪೆಯು ಹೊಸದಾಗ್ತದೆ. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನಾ ಕಾಣುವೆ. ಆಮೆನ್. ಹೊಸದು ಮಾಡ್ಬೇಕಂದಿರುವಾಗ ಹಳೇದನ್ನ ಇಟ್ಕೊಂಡು ಯಾಕೆ ಅಳ್ಕೊಂತ ಕುಂತಿದ್ದೀರಿ? ಸೈತಾನ್ ಮೇಲೆ ದೂಷಣೆ ಹಾಕಬೇಡ್ರಿ, ನೀವದನ್ನ ಹಿಡ್ಕೊಂಡು ಕುಂತಿದ್ದೀರಿ ಅಷ್ಟೇ. ನಾನಿರುವುದು ನಿನಗಾಗಿ, ಬಾಳುವ ಇಬ್ಬರು ಹಾಯಾಗಿ ಅಂತ ಇಟ್ಕೊಂಡು ಕುಂತಿದ್ದೀರಿ. ಬಿಟ್ಬಿಟ್ರಿ ಅದನ್ನೆಲ್ಲ. ಹಲೋ, ಏನು ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೀನಿ ನಾನು, ನಗೋತಾ ಇದ್ದೀರಲ್ಲ. ಅಲ್ಲಲ್ಲ. ಆಮೆನ್. ಅಂತ್ಯದಲ್ಲಿ ಪ್ರಾರಂಭ ಆತನು ಹೊಸದಾಗಿ ಮಾಡ್ತಾನೆ. ಈಗೇನಾಯಿತು ಪ್ರಿಯರೇ? ನವೋಮಿ ತಿರುಗಿ ಬರ್ತಾ ಇದ್ದಾಳೆ. ತಿರುಗಿ ಬಂದಾಗ
22ನೇ ವಾಕ್ಯ ನೋಡ್ರಿ, ಏನು ಬರೆಯಲ್ಪಟ್ಟಿದೆ. 1:22. ನವೋಮಿ ಮೋವಾಬಿಯಲು ತನ್ನ ಸೊಸೆಯಾದಂಥ ರೂತಳೊಡನೆ ಬೆತ್ಲೆಹೇಮ್ಗೆ ಬಂದಳು. ಆಗ ಜವಗೋಧಿಯ ಸುಗ್ಗಿಯು ಪ್ರಾರಂಭವಾಗಿತ್ತು. ಬರಗಾಲದಲ್ಲಿ ಹೊರಗೆ ಹೋದರೂ ಈಗ ಸುಗ್ಗಿಯೊಳಗೆ ಪ್ರವೇಶಿಸ್ತಾ ಇದ್ದಾರೆ. ಸುಗ್ಗಿಯೊಳಗೆ ಪ್ರವೇಶಿಸುವ ಸಮಯ ನಮಗೆ ಬಂದಿದೆ. ಹಲ್ಲೆಲೂಯಾ. ಅಲ್ಲೇ ಇದ್ದಿದ್ರೆ ಸುಗ್ಗಿ ಅನುಭವಿಸ್ಬೋದಾಗಿತ್ತು. ಓದ್ಲು, ಗಂಡನ ಕಳ್ಕೊಂಡ್ರು, 2 ಮಕ್ಕಳನ್ನು ಕಳ್ಕೊಂಡ್ಲು, ವಾಪಸ್ ಕಷ್ಟಪಟ್ಟು ಬರಬೇಕಾಯ್ತು. ಸುಗ್ಗಿ ಕಾಯ್ತಾ ಇದೆ, ಸುಗ್ಗಿ ಕಾಯ್ತಾ ಇದೆ. ಭಾಳ ಸಾರಿ ನಾವೇನ್ಕೊಂತೀವಿ ಅಂದರೆ, ದೇವರೇ ನನ್ನ ಹೆಂಡ್ತಿನ ಬದಲಾಯಿಸಪ್ಪ, ನನ್ನ ಗಂಡನ ಬದಲಾಯಿಸಪ್ಪ. ದೇವ್ರು ಹೇಳ್ತಾನೆ, ಮೊದಲು ನೀನು ಬದಲಾವಣೆ ಆದರೆ ಅವ್ರು ಬದಲಾವಣೆ ಆಗ್ತಾರೆ. ಕೆಲವ್ರು ಮಾತ್ರ ಆಮೇಲೆ ಅಂತಾರೆ, ಮಿಕ್ಕಿದವ್ರು ಸುಮ್ಮನೆ ಇದ್ದಾರೆ ಅಂದರೆ ಕರೆಕ್ಟ್ ಅಂದು. ಸ್ವಾಮಿ ನನ್ನನ್ನು ಬದಲಾಯಿಸಪ್ಪ, ನನಗೆ ಬದಲಾವಣೆ ಬೇಕು. ನಾನು ಬದಲಾವಣೆ ಆದರೆ ಇಡೀ ಪ್ರಪಂಚ ಬದಲಾವಣೆ ಆಗ್ತದೆ, ಪರಿಸ್ಥಿತಿ ಇಲ್ಲ. ನೇನ್ ಪಟ್ನ కుందేల్కి 3 కాళ్ళు పెట్టుకో. నువ్వు 3 అంటే అది 3 కాదు, దానికి 4 ఉన్నాయి. ಹಲೋ. ಸುಗ್ಗಿಯ ಕಾಲದೊಳಗೆ ಪ್ರವೇಶಿಸಿದಳು. ಬರಗಾಲದಿಂದ ಸುಗ್ಗಿಯಲ್ಲಿ ಪ್ರವೇಶ. ಕಾಣದೇ ಇರುವ ಸಂಗತಿಗಳನ್ನು ನೋಡಿದಾಗ ನೀವು ನಾನು ಕೂಡ ಸುಗ್ಗಿಯೊಳಗೆ ಪ್ರವೇಶಿಸಿದ್ವಿ. ಬರಗಾಲದಲ್ಲಿ ನಮಗೆ ಏನಿರುವುದಿಲ್ಲ, ಸುಗ್ಗಿಯಲ್ಲಿ ನಮ್ಮ ಹತ್ರ ಸಮೃದ್ಧಿಯಾಗಿರ್ತದೆ, ತುಂಬಿ ತುಳುಕುತ್ತಾ ಇರ್ತದೆ ಎಲ್ಲ ಸಂಗತಿಗಳು. ಹಲ್ಲೆಲೂಯಾ. ರೂತಳು. ಈ ಇಡೀ ಅಂಶದಲ್ಲಿ ಇಬ್ಬರ ಬಗ್ಗೆನೇ ನಾವು ನೋಡ್ಕೊತಾ ಇದ್ದೀವಿ. ನೋಡಿ, ನಾನು ಬೇಗನೆ ಮುಗಿಸ್ತೀನಿ, ಚಿಂತೆ ಮಾಡಬೇಡ್ರಿ. ನಿಮ್ಮನ್ನು ಬೇಗ ಮನೆ ಕಳಿಸ್ಬಿಡ್ತೀನಿ, ಇನ್ನು 1 ತಾಸಲ್ಲಿ. 12ವರೆಗೆಲ್ಲ ನಾವು ಮುಗಿಸೋದು ನಾರ್ಮಲಿ ಅಲ್ಲ. ಆಮೇನ್ ಆಮೇನ್. ಆಯ್ತು. ಆಕೆ ತೀರ್ಮಾನ ಮಾಡಿದಳು, ಸಮರ್ಪಣೆ ಮಾಡಿದಳು, ಬಂದಳು. ಅದಕ್ಕೆ ಆಕೆಗೆ ಸಿಕ್ಕಿದ ಪ್ರತಿಫಲ ಏನು ಗೊತ್ತಾ? ರೂತ್ 2:12. ರೂತ್ 2:12. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿಮಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಂಡು ಬಂದಿದೆಯೋ ಆ ಇಸ್ರೇಲಿನ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸುತ್ತಾನೆ. ಎಲ್ಲರೂ ಹೇಳ್ರಿ, ಉತ್ತಮವಾದ ಪ್ರತಿಫಲ. ಕೈ ಮೇಲೆ ಕೆತ್ತಿ ಹೇಳ್ರಿ, ಉತ್ತಮವಾದ ಪ್ರತಿಫಲ. ಜೋರಾಗಿ ಹೇಳ್ರಿ, ಉತ್ತಮವಾದ ಪ್ರತಿಫಲ. ನನಗೆ ಕೇಳಿಸ್ತಾ ಇಲ್ಲ, ಇನ್ನೂ ಗಟ್ಟಿಯಾಗಿ, ಉತ್ತಮವಾದ ಪ್ರತಿಫಲ. ಆ ಉತ್ತಮವಾದ ಪ್ರತಿಫಲ ಬೇಕಂದರೆ ಆ ಸಮರ್ಪಣೆ ಮಾಡಬೇಕು. ಮರಣ ಮಾತ್ರ ನನ್ನನ್ನು ಕ್ರಿಸ್ತನಿಂದ ಅಗಲಿಸುತ್ತದೆ. ಕಷ್ಟಪಟ್ರೇನೆ ಸುಖವನ್ನು ಅನುಭವಿಸ್ತೀವಿ. ಕೆಲವರಿಗೆ ಕಷ್ಟ ಬೇಡ. ದೇವರ ರಾಜ್ಯದಲ್ಲಿ ಲಿಫ್ಟ್ ಇಲ್ಲ ಪ್ರಿಯರೇ, ಮೆಟ್ಲತ್ತಿ ಹೋಗ್ಬೇಕು ಮೇಲೆ. ಎಲ್ಲರಿಗೆ ಲಿಫ್ಟ್ ಬೇಕು. ಲಿಫ್ಟ್ ಇಲ್ಲದ್ರೆ HRGలో బాగుంది, లిఫ్ట్ లేదు, మెట్లకి రా పైకి. ಹಲೋ. ಯಾರು ಆತನಿಗೆ ಶರಣರಾಗ್ತಾರಲ್ಲ, ಉತ್ತಮವಾದ ಪ್ರತಿಫಲ ಕಾಯ್ತಾರೆ. ಎಲ್ಲವನ್ನು ಕಳ್ಕೊಂಡ್ಲು. ಪ್ರಪಂಚವೆಲ್ಲ ರೂತು ನೋಡಿ ನಕ್ಕಿರ್ಬೋದು. ನಿಮ್ಮ ಅತ್ತಿಗೆ ಜೊತೆಗೆ ಹೋಗ್ತಾ ಇದ್ದೀವಿ, ಅತ್ತೆ ಜೊತೆಗೆ, ನಿನಗೇನು ಸಿಗ್ತದೆ? ಏನಿಲ್ಲ. ನಾನು ಆಕೆ ನೋಡಿ ಹೋಗಿಲ್ಲ, ಆಕೆ ದೇವರ ಹಿಂದೆ ನಾನು ನೋಡಿದ್ದೀನಿ. ನಾನು ಏಸಪ್ಪನ ಹಿಂದೆ ಹೋಗ್ತಾ ಇದ್ದೀನಿ. ಏಸಪ್ಪ ನನಗೆ ಅತ್ಯುತ್ತಮವಾದಂಥ ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಬಟ್ ನಾವು ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕು. ಬದಲಾವಣೆ ಅಂದರೆ 10:30 ಆರಾಧನೆಗೆ ನಾವು 10 ಗಂಟೆಗೆ ಬರಬೇಕು, 10:45ಗೆ ಮೆಲ್ಲಕ್ಕೆ ಬರೋದಲ್ಲ. ಬದಲಾವಣೆ ಅಂದರೆ ಬೇಗ ಬರಬೇಕು. ರವಿವಾರ ಒಂದೇ ಬರ್ತೀವಿ, ಇಲ್ಲ, ಬುಧವಾರ ಕೇರ್ಸಲ್ಗೂ ಬರಬೇಕು, ಅದಕ್ಕೆ ಬದಲಾವಣೆ ಅಂತಾರೆ. ಶುಕ್ರವಾರ ಉಪವಾಸ ಪ್ರಾರ್ಥನೆ ಇದೆ, ಅದಕ್ಕೂ ಬರಬೇಕು. ನಿಮ್ಮ ಮನೆಗಳಲ್ಲಿ ಇದ್ದಾಗ ಮಾತ್ರ ಫೋನ್ ಮಾಡಿ ಕರಿತೀರಿ, ಪಾಸ್ಟ್ರೇ ನಮ್ಮ ಮನೇಲಿ ಪ್ರೇಯರ್ ಇದೆ ಬರ್ರಿ ಅಂದೇಳಿ. ಎಲ್ಲರ ಮನೆಗೆ ನೀವು ಬರ್ತೀರಾ? ಹಲೋ.
ಬದಲಾವಣೆ ಆಗಬೇಕು, ಬದಲಾವಣೆ ಆಗಬೇಕು. ಆ ಸಮರ್ಪಣೆ ಮಾಡಿಕೊಳ್ಳೋಣ. ಅತ್ಯುತ್ತಮವಾದಂಥ ಪ್ರತಿಫಲ ಕಾಯ್ತಾ ಇದೆ. ನಮ್ಮ ಜೀವನ ಇದೇ ರೀತಿ ಜೀವಿಸೋದು ಕರ್ತನಿಗೆ ಇಷ್ಟ ಅಲ್ಲ. ನಾವೆಲ್ಲರೂ ಆನಂದಮಯವಾಗಿರಬೇಕು, ಸಂತೋಷಕರವಾಗಿರಬೇಕು, ನಮ್ಮ ಮಕ್ಕಳು ಸಂತೋಷವಾಗಿ, ಕುಟುಂಬ ಆನಂದದ ಒಂದು ಸಾಗರವಾಗಿರಬೇಕು ಅಂದೇಳಿ ಕರ್ತನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿರೋದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯ ಹೃದಯದಲ್ಲಿ ಪ್ರವೇಶಿಸಲಿಲ್ಲ. ದೇವರು ತನ್ನ ಜನರಿಗೋಸ್ಕರ ಮಾಡಿಟ್ಟಿದ್ದಾನೆ. ಅದನ್ನೆಲ್ಲ ಬಿಟ್ಟು ಕೊರಗಕೊಂತ ಕುಂತಿದ್ರೆ ಏನಾಗಲ್ಲ. ನಿನ್ನೆ ಇದ್ದಂತೆ ಇವತ್ತು ಎಂದಿಗೂ ಯೇಸು ಇರ್ತಾನೆ, ನಾವು ಹಂಗೆ ಇರ್ತೀವಿ. ಅದೇ ತಲೆನೋವು, ಅದೇ ಹೊಟ್ಟೆ ನೋವು, ಅದೇ ಸಾಲ. ಬದಲಾವಣೆ ಮಾಡೋಣ ಸ್ವಾಮಿ. ಮರಣ ಅಗಲಿಸೋ ತನಕಪ್ಪ ನಿನ್ನ ನಾನು ಬಿಡುವುದಿಲ್ಲ, ನಿನ್ನ ಹಿಂಬಾಲಿಸ್ತೇನೆ. ನನ್ನ ಪ್ರಾಣ ತಕ್ಕೊಂಡ್ರೂ ಅವ್ರ ಚಿಂತೆ ಇಲ್ಲ. ಇತಿಹಾಸದಲ್ಲಿ ಬರ್ತಿದ್ದೆ, ಪೌಲನಿಗೆ ಭಾಳ ಶಿಕ್ಷೆ ಕೊಟ್ರಂತೆ. ಎಲ್ಲೋದ್ರೂ ಅವ್ನು ಕೇಳ್ತಾ ಇಲ್ಲ. ಕೊನೆಗೆ ಅವ್ನು ತಲೆ ಕತ್ತರಿಸ್ಬೇಕಂತ ಜೈಲ್ನಾಗ ಹಾಕಿಟ್ಟಾರೆ ಪೌಲ್ಗೆ. ಗಮನ ಕೊಟ್ಟು ಕೇಳ್ರಿ. ನಾಳೆ ಬೆಳಗ್ಗೆ ಪೌಲ್ ತಲೆ ತೆಗಿತಾ ಇದ್ದಾರೆ. ಅವನು ಸಂತೋಷವಾಗಿದ್ದಾನಂತೆ ರಾತ್ರಿ ಎಲ್ಲ. ಅಲ್ಲಿಂದ ತಿಮೋತಿಗೆ 2ನೇ ಪತ್ರಿಕೆ ಬರಿತಾ ಇದ್ದಾನೆ, ಫಿಲಿಪ್ಪರ ಪತ್ರಿಕೆ ಜೈಲಿಂದ ಬರಿತಾ ಇದ್ದಾನೆ. ನಾಳೆ ಬೆಳಗ್ಗೆ ಅವನ ತಲೆ ಹೋಗ್ತದೆ. ನಾಳೆ ಬೆಳಗ್ಗೆ ಏನಾದರೂ ಆಪರೇಷನ್ ಇದ್ದೇನೆ, ನೈಟ್ ನಮಗೆ ನಿದ್ದೆ ಬರಲ್ಲ. ಅವನಲ್ಲಿ ಸಂತೋಷವಾಗಿದ್ದಾನೆ. ಯಾರೋ ಬಂದು ಕೇಳಿದ್ರಂತೆ, ನಾಳೆ ನಿನ್ನ ತಲೆ ಕೊಯ್ತಾರಲ್ಲೋ, ನಿನ್ನ ಸಾಯಿಸ್ತಾರೆ, ಎಷ್ಟು ಸಂತೋಷವಾಗಿದೆ. ಅವನು ನಗ್ತಾ ಹೇಳಿದಂತೆ, ಸತ್ತವ್ರನ್ನು ನೀವು ಸಾಯಿಸ್ಲಿಕ್ಕೆ ಆಗಲ್ಲ. ಯಾವಾಗ ನಾವು ಬಂದು ದಮಸ್ಕಸ್ಗೆ ಕ್ರೈಸ್ತವ್ರಿಗೆ ಹಿಂಸೆ ಕೊಡ್ಲಿಕ್ಕೆ ಹೋಗ್ತಾ ಇರುವಾಗ, ಯಾವಾಗ ಯೇಸಪ್ಪ ನನ್ನ ಕಂಡನು, ಆವತ್ತೇ ಸೌಲ್ ಸತ್ತಿದ್ದಾನೆ, ಇನ್ನು ಜೀವಿಸ್ತಾ ಇರೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ನಾನು ಶರೀರದಲ್ಲಿ ಜೀವಿಸುವ ಜೀವ ನನ್ನನ್ನು ಪ್ರೀತಿಸಿ ನನಗೋಸ್ಕರ ಪ್ರಾಣ ಕೊಟ್ಟ ತನಗೋಸ್ಕರ ನಂಬಿಕೆ ಎಲ್ಲಿ ಜೀವಿಸ್ತಾ ಇದ್ದೀನಿ ನಾನು. ಸತ್ತವ್ರನ್ನು ನೀವು ಸಾಯಿಸ್ಲಿಕ್ಕೆ ಆಗಲ್ಲ. ಭಯ ಹೋಗ್ಬಿಟ್ಟೈತ್ರಿ. ಅದಕ್ಕೆ ನೀವು ಎಲ್ಲನ್ನ ಕರೀರಿ, ಯಾರ ಹತ್ರನ ಕರೀರಿ, ಬಂದು ಸುವಾರ್ತೆ ಹೇಳ್ತೀನಿ. ಭಯ ಇಲ್ಲ. ಏನು ಮಾಡ್ಕೊಂತಾರೆ ಅವರು? ಜೀವಿಸುವ ಕರ್ತನ ನನ್ನ ಸಂಗಡ ಇದ್ದಾನೆ, ನನ್ನಲ್ಲಿರುವಾತನು ಲೋಕದಲ್ಲಿರುವಾತನಕ್ಕಿಂತ ದೊಡ್ಡವನಾಗಿದ್ದಾನೆ. ಯಾವನು ಏನು ಮಾಡೋಕ್ಕಾಗಲ್ಲ. ಅಲ್ಲೂಯ್ಯ. ಜೋ ಡರ್ ಗಯಾ ಸಮझो वो ಮರ್ ಗಯಾ ಸಮझ के. ಬರ್ತತೆ, ಅದು ಬರ್ತತೆ, ನಿಮಗೆ ವಚನ ಬರಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಏನಾಯ್ತು ಗೊತ್ತಾ? ರೂತಳಿಗೆ ಕೆಲವು ವಚನಗಳನ್ನು ಬೇಗ ನೋಡಿ ನಾವು ಮುಗಿಸೋಣ. ಏನಾಯ್ತು? ಬೋವಾಜ್ ಎಂಬಂಥ ವ್ಯಕ್ತಿ ಬಂದು ರೂತಳಿಗೆ ಹೇಳ್ತಾನೆ. ಬೋವಾಜ್ ಅಂದರೆ ಹಳೆ ನಂಬಿಕೆಯಲ್ಲಿ ಕ್ರಿಸ್ತನ ಒಂದು ಸದೃಶ್ಯ. ಬೋವಾಜ್ ಬಂದು ಹೇಳ್ತಾನೆ, ನಿನಗೆ ಏನೇನು ಮಾಡಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ ಎಂಬುದಾಗಿ. ನಿನಗೆ ಏನು ಮಾಡಬೇಕೋ ಅದನ್ನು ನಾನು ಮಾಡಿ ಮುಗಿಸ್ತೀನಿ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ನೀನು ಎಲ್ಲವನ್ನು ಮಾಡಿ ನೋಡಿಕೊಳ್ಳುವಿ, ನೀನು ಎಲ್ಲವನ್ನು ಮಾಡಿ ಮುಗಿಸುವಿ. ನಿಮ್ಗೇನಾಗ್ಬೇಕ್ರಿ? ಎಲ್ಲ ನಮ್ಮ ಅಪ್ಪ ಮಾಡಿ ಮುಗಿಸ್ತಾನೆ, ಏಸಪ್ಪ ಮಾಡಿ ಮುಗಿಸ್ತಾನೆ. ಮನುಷ್ಯರ ಮೇಲೆ ನಂಬಿಕೆ ಇಟ್ಕೋಬೇಡ, ಕೈ ಬಿಡ್ಬೋದು. ಆದರೆ ಏಸಪ್ಪ ನಿನಗೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದ್ರೆ ಮಾಡಿ ಮುಗಿಸ್ತಾನೆ. ಏನಾಯ್ತು ಗೊತ್ತಾ? ರೂತಳ ಜೀವನದಲ್ಲಿ 4ನೇ ಅಧ್ಯಾಯ 13-14 ನೋಡ್ರಿ. ನವಮಿ ಹೇಳ್ತಾಳೆ ರೂತಳಿಗೆ, ಹೋಗ್ಬಿಡು, ನಿನಗೆ ಯಾರು ಮದುವೆ ಮಾಡ್ಕೊಳ್ತಾಳೆ ಅಂದೇಳಿ. ಆದರೆ ಬೋವಾಜ್ ರೂತಳನ್ನು ಹೆಂಡತಿಯನ್ನಾಗಿ ಪರಿಗ್ರಹಿಸಿದ ಕೂಡಲೇ ಆಕೆ ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ಮಗನನ್ನು ಹೆತ್ತಳು. ಆಕೆಗೆ ಮದುವೆನೇ ಆಗ್ತತ್ತೋ ಎಂದೇಳಿ ಡೌಟ್ ಇದ್ದಾಗ ದೇವರು ಗಂಡನನ್ನು ಕೊಟ್ಟು ಮದುವೆ ಮಾಡಿಸಿ ಗರ್ಭಿಣಿಯಾಗಿ ಮಾಡಿದ್ದಾನೆ. ಯೇಸುವಿನ ನಾಮದಲ್ಲಿ ಆಕೆಯ ಒಂದು ಬರಗಾಲ ತೀರಿತು. ಆಕೆಯ ಬರಗಾಲ ಏನಿತ್ತು? ನನಗೆ ಯಾರಾದರೂ ಮದುವೆ ಮಾಡ್ಕೊತಾರೇನೋ? ಮದುವೆ ಮಾಡ್ಕೊಳ್ಳೋದಲ್ಲ, ಮದುವೆ ಆಗಿ ಮಕ್ಕಳಾಗಂತೆ ಮಾಡ್ತಾನೆ ನನ್ನ ಯೇಸಪ್ಪ. ಹಲ್ಲೆಲೂಯಾ.
ನಾನು ಏನೋ ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಹೇಳ್ತಾ ಇಲ್ಲ, ಇದು ನನ್ನ ಜೀವನದ ಶೈಲಿ, ಇದು ನನ್ನ ಜೀವನದ ನಂಬಿಕೆ. ಹೋದ ವರ್ಷ ಜೂನ್ ತಿಂಗಳಿಗೆ 40 ವರ್ಷ ಆಯ್ತು ಯೇಸಮ್ಮನ ಕಂಡುಕೊಂಡು. 40 ವರ್ಷ ಇದೇ ನಂಬಿಕೆ, ಇದೇ ಜೀವನವನ್ನು ಜೀವಿಸ್ತಾ ಇದ್ದೀನಿ ನಾನು. ಅಲ್ಲಯ್ಯ, ಗಾಡಿ ಕೊಟ್ಟಂತ ದೇವರು ಪೆಟ್ರೋಲ್ಗೆ ದುಡ್ಡು ಕೊಡ್ತಾನೆ, ಆಳ್ಕೊಂತ ಇರಬೇಡ. ಮದ್ವೆ ಮಾಡಿಸಿದ ಮೇಲೆ ಮಕ್ಕಳಾಗುವಂತೆ ಮಾಡ್ತಾನೆ ನನ್ನ ಯೇಸಪ್ಪ. ಪ್ರಿಯರೇ, ಮತ್ತಾಯಿ 1:5-6, ಮತ್ತಾಯಿ 1:5-6 ವಚನ. ಬೋವಾಜ್ ಬಂದು ಏನಾಯ್ತು? ಬೋವಾಜ್ ರೂತಳಲ್ಲಿ ಒಬೇದನನ್ನು ಪಡೆದನು, ಒಬೇದನನು ಇಷೇನನ್ನು ಪಡೆದನು, ಎಸ್ಸಿಯು ಅರಸನಾದ ದಾವೀದನನ್ನು ಪಡೆದನು, ದಾವೀದನ ಹೆಂಡತಿಯಾಗಿ ಇರುವಂತ ಉರಿಯಳ ಮುಖಾಂತರ ಸೊಲೊಮನನ್ನು ಪಡೆದಳು. ಸರಿ, ನನ್ನ ಕಡೆ ನೋಡಿ, ಏನಾಯ್ತಲ್ಲಿ? ಅನ್ಯ ದೇಶದ ಸ್ತ್ರೀ ದೇವರ ಕಡೆಗೆ ಬಂದಾಗ ಆಕೆಗೆ ಬೋವಾಸ್ ಸಿಕ್ಕಿದ. ಬೋವಾಸ್ ಮುಖಾಂತರವಾಗಿ ಒಬೇದ್ ಹುಟ್ಟಿದ, ಒಬೇದ್ ಮುಖಾಂತರವಾಗಿ ಎಸ್ಸಿ ಹುಟ್ಟಿದ, ಎಸ್ಸಿ ಮುಖಾಂತರವಾಗಿ ದಾವೀದ್ ಹುಟ್ಟಿದ. ಅನೇಕ ವರ್ಷಗಳಾದ ಮೇಲೆ ದಾವೀದ ಕುಮಾರನಾಗಿರುವಂಥ ಯೇಸು ಸ್ವಾಮಿ ಈ ಒಂದು ಪರಸ್ತ್ರೀ ಮುಖಾಂತರ ಬಂದನು. ಯಾರನ್ನ ಸಮರ್ಪಣೆ ಮಾಡಿಕೊಂಡು ಬಂದರೆ ಅವರಿಗೆ ಅತ್ಯುತ್ತಮವಾದಂಥ ಪ್ರತಿಫಲ. ಇವತ್ತು ರೂತಳು ಯೇಸು ಸ್ವಾಮಿಯ ಮುತ್ತಜ್ಜಿ ಆಗಿದ್ದಾಳೆ. ಹಲ್ಲೆಲೂಯ. ಸ್ವಲ್ಪ ಕಷ್ಟ ಆಗ್ಬೋದು, ಬರ್ರಿ ಪ್ರಾರ್ಥನೆಗೆ ಬರ್ರಿ, ಕೇರ್ಸಲ್ಗೆ ಬರ್ರಿ, ಕಷ್ಟ ಆಗ್ಬೋದು, ಅತ್ಯುತ್ತಮವಾದ ಪ್ರತಿಫಲವನ್ನು ನೀವು ಅನುಭವಿಸ್ತೀರಿ. ಮುಕ್ತಾಯದಲ್ಲಿ ಇದನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಯಾವ ಬರವು ಶಾಶ್ವತವಾಗಿ ಉಳಿಯೋದಿಲ್ಲ. ಬರಗಾಲ ಬಂದಾಗ ಈಕೆ ಏನು ಮಾಡಿದಳು? ಗಂಡನ ಜೊತೆಗೆ ಹೋದ್ಲು, ಮೋವಾಬ್ಗೆ ಹೋದ್ಲು, ವಾಪಸ್ ಬಂದ್ಲು. ವಾಪಸ್ ಬರೋ ತನಕ ಆಕೆ ಜೀವನದಲ್ಲಿ ಏನಾಗಿಲ್ಲ. ಅಲ್ಲೇ ಇದ್ದಿದ್ರೆ ಆಕೆ ಸಾಯ್ತಾ ಇದ್ಲು. ಇವತ್ತು ಕರ್ತನ ಬಿಟ್ಟು ದೂರ ಹೋಗಿದ್ದೀರಾ? ಅಪ್ಪ ಅಮ್ಮನ ಬಿಟ್ಟು ದೂರ ಹೋಗಿದ್ದೀರಾ? ಕೆಲವರು ಮನಸ್ಸನ್ನು ನೋಯಿಸಿ ದೂರ ಹೋಗಿದ್ದೀರಾ? ವಾಪಸ್ ಬರ್ರಿ, ವಾಪಸ್ ಬರ್ರಿ. ನಾನು ಬಂದು 50 ಪೈಸಾ ನಾನು ಈ ಚರ್ಚ್ ಕಾಂಪೌಂಡಲ್ಲಿ ಕಳೆದ್ಬಿಟ್ಟು ನಾನು ನಮ್ಮ ಮನೆ ಹತ್ರ ಹುಡುಕಿದ್ರೆ ಅದನ್ನು ಸಿಗಲ್ಲ. ಇಲ್ಲಿ ಬಂದ್ರೆ ನನಗೆ ವಾಪಸ್ ಸಿಗ್ತದೆ. ಯಾರು ಮನಸ್ಸು ನೋಯಿಸಿ ಹೋಗಿದ್ರು ಅವ್ರ ಕಡೆ ವಾಪಸ್ ಬರ್ರಿ, ಅವ್ರ ಹತ್ರ ಕ್ಷಮೆ ಕೇಳ್ರಿ. ಯಾಕಂದರೆ ಅತ್ಯುತ್ತಮವಾದಂಥ ಪ್ರತಿಫಲ ಕಾಯಿಸ್ತಾ ಇದೆ. ಒಂದೇ ಜೀವ ಬೇಗನೆ ಮುಗೀತದೆ. ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ಆಮೆನ್. ಪ್ರಿಯರೇ, ದೇವರು ಪ್ರತಿಯೊಂದು ಬರವನ್ನು ಸಮೃದ್ಧಿಯಾಗಿ ಸುಗ್ಗಿಯಾಗಿ ಮಾಡ್ತಾ ಇದ್ದಾನೆ. ಎಲ್ಲಿ ನಿಮಗೆ ಬರ ಅನ್ನಿಸ್ತಾ ಇದೆಯಲ್ಲ, ಅದೇ ಬರದಲ್ಲಿ ನಿಮಗೆ ಸುಗ್ಗಿ ಕೊಡ್ತಾನೆ. ಬರ ಅಂದೇಳಿ ಆ ಸ್ಥಳವನ್ನು ಬಿಟ್ಟು ಹೋಗಿದ್ದೀರಾ, ವಾಪಸ್ ಅಲ್ಲಿಗೆ ಬಾ, ವಾಪಸ್ ದೇವರ ಕಡೆ ಬಾ. ಅದೇ ಸ್ಥಳದಲ್ಲಿ ಸುಗ್ಗಿಯನ್ನು ನೀವು ಅನುಭವಿಸ್ತೀರಿ. ದಾವೀದನು ಅನೇಕ ವರ್ಷಗಳಾದ ಮೇಲೆ ಬೆತ್ಲೆಹೇಮ್ನಲ್ಲಿ ಹುಟ್ಟಿದ. ಅದೇ ಬೆತ್ಲೆಹೇಮ್ನಲ್ಲಿ ಅನೇಕ ವರ್ಷಗಳಾದ ಮೇಲೆ ರಕ್ಷಕನಾದಂಥ ಯೇಸಪ್ಪ ಹುಟ್ಟಿದ. ಬೆತ್ಲೆಹೇಮ್ ಅಂದರೆ ರೊಟ್ಟಿಯ ಮನೆ. ಆ ರೊಟ್ಟಿ ಅಂದರೆ ಗೋಧಿ ಮತ್ತು ಬಾರ್ಲಿ ರೊಟ್ಟಿ ಅಲ್ಲ. ಯೇಸಮ್ಮ ಹೇಳ್ತಾನೆ, ನಾನೇ ಜೀವವುಳ್ಳ ರೊಟ್ಟಿಯಾಗಿದ್ದೇನೆ. ಅಲ್ಲಲ್ಲೂಯ. ತೀರ್ಮಾನ ಮಾಡ್ರಿ. ಬರ ಎಲ್ಲರಿಗೆ ಬರ್ತದೆ. ಬರದಲ್ಲಿ ನಾನು ಅಲ್ಲೇ ಇರ್ತೀನಾ ಅಥವಾ ಬೇರೆ ಕಡೆ ಹೋಗ್ತೀನ? ಬೇರೆ ಕಡೆ ಹೋದರೆ ಏನೇನಾಯ್ತು ನೀವು ನೋಡಿದ್ದೀರಿ. ಆದರೆ ವಾಪಸ್ ನೀವು ತಿರುಗಿ ಬರ್ಬೋದು. ಹೋಗಿಲ್ಲ ಅಂದರೆ ಹೋಗಬೇಡ್ರಿ, ಹೋಗಿದ್ದೀರಿ ಅಂದರೆ ವಾಪಸ್ ಬರ್ರಿ. ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಂತ್ಕೊಳ್ಳೋಣ. ರಶಕೊರಿ ಅಂದರೆ ಬಲ ನಮ್ಮ ಶಕೊರಿ ಅಂದರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ದಯಮಾಡಿ ಯಾರು ಆಚೆ ಈಚೆ ತಿರುಗಾಡಬೇಡ್ರಿ. ಸ್ವಲ್ಪ ಹೊತ್ತಲ್ಲಿ ನಾವು ಮುಗಿಸ್ತಾ ಇದ್ದೇವೆ. ಶಕುರಿ ಅಂದರೆ ಮಲಮಲನ ಸಖುರಿ ಅಂದರೆ ರಿಯಲನ ಮಲನ ಶಕುರೆ ಮನ. ಒಂದು ಕ್ಷಣ ನಾನು ನಿಮಗೆ ಕಣ್ಣು ಮುಚ್ಚಲಿಕ್ಕೆ ಹೇಳಿಲ್ಲ.
ಪ್ರಾರ್ಥನೆ ಮಾಡೋಣ ಅಂದಿನ ಅಷ್ಟೇ. ಅಷ್ಟು ಬೇಗ ಕಣ್ಣು ಮುಚ್ಚಿಬಿಟ್ರಿ. ನನ್ನ ಕಡೆ ನೋಡ್ರಿ, ನನ್ನ ಕಡೆ ನೋಡ್ರಿ. ಇವತ್ತು ಬರಗಾಲವಿದೆಯಾ ನಿಮ್ಮ ಜೀವನದಲ್ಲಿ? ಬರ ಸ್ವಲ್ಪ ಕಾಲ ಮಾತ್ರ ಇರ್ತದೆ ಅಷ್ಟೇ, ಮುಕ್ತಾಯಕ್ಕೆ ಬರ್ತದೆ. ಬರ ಇದೆ ಅಂದೇಳಿ ಬೇರೆ ಸ್ಥಳಕ್ಕೆ ಹೋಗಬೇಡ್ರಿ. ಹೋಗಿದ್ರೆ ಬೇಡದಂಥ ಕಷ್ಟಗಳನ್ನೆಲ್ಲ ಅನುಭವಿಸ್ತೀರಿ. ಇಲ್ಲ, ಹೋಗ್ಬಿಟ್ಟಿದ್ದೀನಿ ಆಗಲೇ, ನಾನು ಏನು ಮಾಡಲಿ ಪಾಸ್ಟ್ರೇ ಅಂದರೆ ವಾಪಸ್ ಬರ್ರಿ. ಸುಗ್ಗಿ ಕಾಯ್ತಾ ಇದೆ ನಿಮಗೋಸ್ಕರ, ಸುಗ್ಗಿ ಕಾಯ್ತಾ ಇದೆ ನಿಮಗೋಸ್ಕರ, ಸುಗ್ಗಿ ಕಾಯ್ತಾ ಇದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ರೂತಳು ಅಂದು ಹೇಳಿದಳು, ನೀನೆಲ್ಲೋಗ್ತೀಯೋ ನಾನು ಬರ್ತೀನಿ. ಮರಣ ಮಾತ್ರ ನಮ್ಮನ್ನು ಅಗಲಿಸ್ತದೆ. ಅಂಥ ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಸಿದ್ಧರಾಗಿದ್ದೀರಾ? ಹಾಗಿರುವುದಾದರೆ ಈಗ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಎಷ್ಟು ಜನ ಹೇಳ್ತೀರಿ ಇವತ್ತು ಅಂಥ ಸಮರ್ಪಣೆ ನಾನು ಮಾಡ್ತೀನಿ? ಅಂಥವ್ರು ಮಾತ್ರ ಕೈ ಎತ್ತಿರಿ. ಎಲ್ಲರೂ ಎತ್ತೋದು ಬೇಕಾಗಿಲ್ಲ. ಯಾರು ಹೇಳ್ತಿರೋ ನಾನಂಥ ಸಮರ್ಪಣೆ ಮಾಡ್ತೀನಿ, ದೇವರೇ ಕೊನೆ ಉಸಿರು ತನಕ ನಾನು ನಿನಗೋಸ್ಕರ ಜೀವಿಸ್ತೇನೆ ಎಂಬುದಾಗಿ. ಶಕರಿ ಅಂದರೆ ಬಲನ ಜಡ ರೊಕೊಲಿ ಯಲನ ಮಲನ ಸಕರ್ ಅಂದರೆ ರೆಬಲಾಮಲನ ಜಡರಿ ಅಂದರೆ ಬಲನ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಯಾರು ಇವತ್ತು ಆ ಸಮರ್ಪಣೆ ಮಾಡ್ತಾ ಇದ್ದಾರೋ ಅವರ ಕೈಯನ್ನು ನೀನು ಗಟ್ಟಿಯಾಗಿ ಹಿಡ್ಕೋ ಸ್ವಾಮಿ. ಯಾರ ಸಮರ್ಪಣೆ ಕೈ ಎತ್ತಿ ಮಾಡ್ತಾ ಇದ್ದೀರೋ ಕರ್ತನು ನಿಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದಾನೆ. ಕರ್ತನು ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದಾನೆ ಆ ಕೈಯನ್ನು. ನಾವು ಬಿಟ್ಟರು ಆತನು ಬಿಡಲ್ಲ. ಅದರ ಸಮರ್ಪಣೆ ಮಾಡು. ನನ್ನ ಪ್ರಿಯ ದೇವ ಮಕ್ಕಳೇ, ಆ ಸಮರ್ಪಣೆ ಮಾಡ್ರಿ. ಅಪ್ಪ, ಯಾರು ಸಮರ್ಪಣೆ ಮಾಡಿದಾರೋ ಸ್ವಾಮಿ, ಇವತ್ತು ಅವರು ಬರದಲ್ಲಿ ಜೀವಿಸ್ತಾ ಇದ್ದಾರೆ. ಬರದಿಂದ ಸಮೃದ್ಧಿ ಘೋಷಿಸ್ತಾ ಇದ್ದಾನೆ, ಸುಗ್ಗಿ ಘೋಷಿಸ್ತಾ ಇದ್ದಾನೆ. ಒಂದು ವೇಳಪ್ಪ ಅವರು ಬರದಲ್ಲಿ ಬೇರೆ ಸ್ಥಳಕ್ಕೆ ದೂರವಾಗಿ ಹೋಗಿದ್ದರೆ ವಾಪಸ್ ಬಂದು ಸುಗ್ಗಿಯನ್ನು ಅವರು ಅನುಭವಿಸಲಿ ರಾಜ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ಮಧುರ ನಾಮದಲ್ಲಿ ಬೇಡಿಕೊಂಡು ಹೊಂದಿದ್ದೇವೆ ತಂದೆಯೇ. ಎಲ್ಲರೂ ಗಟ್ಟಿಯಾಗಿ ಸೇರಿ ಆಮೇನ್, ಆಮೇನ್. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಯೇಸಪ್ಪನ ಮಹಿಮೆ ಪಡಿಸ್ತಾ ಕೂತ್ಕೊಳ್ಳೋಣ ಪ್ರಿಯರೇ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ನೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಡೆದದ ನೆನೆಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ಆಮೆನ್. ನಡೆದದ ನೆನೆಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡನು, ಶಕ್ತಿಗೆ ಮೀರಿದ ಶೋಧನೆಯ ಎಲ್ಲರೂ ಚಪ್ಪಳ ನಿನಗೆಂದು ನೀಡನು. ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ.
ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. Hallelujah.